ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಮೆಗಾ ಆಡಿಷನ್ಸ್. ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಹಾಗೂ ಶರ್ಟ್ಸ್. ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ. ಸುದರ್ಶನ್ ಫ್ಯಾಮಿಲಿ ಸ್ಟೋರ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆಯಿಂದ ನಟನೆಯ ಉತ್ಸವನೇ ಇಲ್ಲಿ ವೇದಿಕೆ ಮೇಲೆ ನಡೀತಾ ಇದೆ. ಕಲೆಯ ಕನಸನ್ನ ನನಸು ಮಾಡ್ತಾ ಇದ್ದೀವಿ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂತಹ ನಟಿಯರನ್ನ ನಾವು ಇಲ್ಲಿ ಸಂಭ್ರಮಿಸ್ತಿದ್ದೀವಿ. ಅವರು ನಟಿಸುವಂತ ಅವಕಾಶವನ್ನ ನಾವು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಈ ನಟನೆಯ ಪರೀಕ್ಷೆ ಮುಂದುವರಿಯುತ್ತೆ. ನಿನ್ನೆ ಒಂದಷ್ಟು ಜನ ಆಯ್ಕೆಯಾಗಿ ಆ ಸೋಫಾದಲ್ಲಿ ಕೂತಿದ್ದಾರೆ. ಇವತ್ತು ಯಾರ್ಯಾರು ಆಯ್ಕೆ ಆಗ್ತಾರೆ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದವ್ರಿಗೂ ಕೂಡ ಈ ಇವತ್ತಿನ ಎಪಿಸೋಡ್ ನ ಕೊನೆಯ ಹಂತದಲ್ಲಿ ಅವಕಾಶ ಸಿಗುತ್ತೆ. ಮುಂದುವರಿಸೋಣ ಮಹಾನಟಿ ಮೆಗಾ ಆಡಿಷನ್. ಮಹಾನಟಿ ಆಡಿಷನ್ ನಟಿ ನಂಬರ್ 8 ಬನ್ನಿ, ಸ್ವಾಗತ. ಹೆಸರು ಪ್ಲೀಸ್? ನನ್ನ ಹೆಸರು ಸೋನಿ ಮುಲೇವಾ. ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ. ಎಲ್ಲಿಂದ ಬಂದಿರೋದು ನೀವು? ಬೇಸಿಕ್ಲಿ ರಾಜಸ್ಥಾನಿಂದ ಮಾರ್ವಾಡಿ. ಕನ್ನಡ ನಿಮ್ಗೆ ಇಷ್ಟ ಅಂತ ಕಲ್ತಿರೋದಾ ಅಥವಾ ಹೇಗೆ? ಪ್ರತಿಯೊಬ್ರು ಕನ್ನಡಿಗರ ಮಗಳಾಗಿ ಗುರುತಿಸ್ಕೋಬೇಕು ನಾನು. ಮಾಡ್ತೀರಾ ಪರ್ಫಾರ್ಮೆನ್ಸ್? ಎಸ್ ಮ್ಯಾಮ್. ಆಕ್ಷನ್. ಹಾಯ್ ಗಾಯ್ಸ್, ನಾನು ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಾಗೇ ಇರುತ್ತೆ. ಗೊತ್ತಾಗಿಲ್ವಾ? ನಾನು ಕಂಡ್ರು ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್, ಮಾಮೀಸ್ ಲಿಟಲ್ ವರ್ಲ್ಡ್, ಕಾಂಟೆಂಟ್ ಕ್ರಿಯೇಟರ್, ಡಿಜಿಟಲ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕರೀನಾ ದಿ ಆಟಿಟ್ಯೂಡ್ ಕ್ವೀನ್. ಒಂದು ರೀಲ್ ಮಾಡಬೇಕು ಅಂದರೆ ಟ್ರೆಂಡಿಂಗ್ ಆಗಿರೋ ಸಾಂಗ್ ಹುಡುಕ್ಬೇಕು, ಡಾನ್ಸ್ ಸ್ಟೆಪ್ಸ್ ಹಾಕಬೇಕು, ಮೇಕಪ್ ಮಾಡ್ಕೋಬೇಕು, ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಕೋಬೇಕು, ಬ್ಯಾಕ್ ಗ್ರೌಂಡ್ ಸೆಟ್ ಮಾಡ್ಕೋಬೇಕು, ರಿಂಗ್ ಲೈಟ್ ಅಡ್ಜಸ್ಟ್ ಮಾಡ್ಕೋಬೇಕು, ಬೇರೆ ಬೇರೆ ಆ್ಯಂಗಲಿಂದ ಶೂಟ್ ಮಾಡಬೇಕು. ಟ್ರಾನ್ಸಿಷನ್ ಮಾಡ್ತೀವಿ ಅಂದರೆ 20 ಕಾಸ್ಟ್ಯೂಮ್ಗಳು ಚೇಂಜ್ ಮಾಡಬೇಕು. ಶೂಟ್ ಮಾಡಾದ್ಮೇಲೆ ಅದನ್ನ ಎಡಿಟಿಂಗಿಗೆ ಕುತ್ಕೊಂಡ್ರೆ ಕಟ್, ಕಾಪಿ, ಪೇಸ್ಟ್, ಫಿಲ್ಟರ್ ಹಾಕಬೇಕು. ಇಷ್ಟೆಲ್ಲ ಮಾಡಾದ್ಮೇಲೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಲಿ ಅಂತ ಯೋಚನೆ ಮಾಡಬೇಕು. ಅಪ್ಲೋಡ್ ಮಾಡಬೇಕಾದ್ರೆ ಲೊಕೇಶನ್ನು, ಕ್ಯಾಪ್ಷನ್ನು, ಹ್ಯಾಶ್ ಟ್ಯಾಗು ಎಲ್ಲ ಹಾಕಿ ಕೊಲಾಬ್ರೇಷನ್ ಕ್ರೆಡಿಟ್ಸು ಅದು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಮಗೆ ಫ್ರೀ ಬಟ್ಟೆ ಸಿಗಲ್ವಲ್ಲ, ಅದನ್ನು ಹಾಕಿ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ಗೆಲ್ಲ ಅದ್ರ ಲಿಂಕ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಲೆ ತಿನ್ಬೇಕು. ಕೊನೆಯದಾಗಿ ನನ್ನ ಆಕ್ಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಲವ್ ಯು ಆಲ್. ಸೋನಿ ಹಾಯ್. ರಾಜಸ್ಥಾನಿಯವರು ಅಂತ ಹೇಳಿದ್ರಿ ನೀವು. ಪ್ರತಿ ಕನ್ನಡಿಗರ ಮನೆ ಮಗಳಾಗ್ಬೇಕು ಅನ್ನೋ ಆಸೆಯೊಂದಿಗೆ ಈ ವೇದಿಕೆ ಮೇಲೆ ಬಂದ್ರು. ಅದರ ಮೊದಲ ಹೆಜ್ಜೆ ಎಷ್ಟು ಸುಂದರವಾಗಿ ಕನ್ನಡ ಮಾತಾಡಿದ್ರು ನೋಡಿ. ಅಪ್ಪ ಒಂದು ಮಾತು ಹೇಳ್ತಾರೆ, ಜನ್ಮಭೂಮಿ ಕರ್ಮಭೂಮಿ ಅಂತ. ಅದು ನಮ್ಮ ಜನ್ಮಭೂಮಿ ಆಗಿದ್ರೆ ರಾಜಸ್ಥಾನ, ಇದು ನಮ್ಮ ಕರ್ಮಭೂಮಿ. ಈಗ 3 ಜನ ಜಡ್ಜಸ್ ಇದ್ದಾರೆ. ಯಾರು ಕ್ಯಾಮ್ರಾ ಕ್ಲಿಕ್ ಮಾಡ್ಲಿಲ್ಲ. ಯಾಕೆ ಏನು ಅನ್ನೋದನ್ನ ಕೇಳೋಣ. ಸೊ ತರುಣ್ ಅವರೇ, ಮೊದಲನೇದಾಗಿ ನಿಮ್ಮ ಕನ್ನಡಕ್ಕೆ ನನ್ನ ಒಂದು ದೊಡ್ಡ ಮೆಚ್ಚುಗೆ. ನಿಮ್ಮ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಅಂತ ಬಂದಾಗ ತುಂಬಾ ನಿಮ್ಮಲ್ಲಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ನನಗೆ. ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಸ್ಟೇಜ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ಕೊಂಡು ಒಂದು ಪ್ಲೇ ಮಾಡೋದು ಇಸ್ ನಾಟ್ ಸೋ ಈಸಿ. ಅದನ್ನ ಮಾಡಿದ್ರೆ ನೀವು, ಅಂಡ್ ಐ ಅಪ್ರಿಷಿಯೇಟ್ ಫಾರ್ ದಟ್. ದ ಓವರ್ ಆಲ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂಡ್ ಎಕ್ಸ್ಪ್ರೆಷನ್ಸ್ ವೈಸ್ ಅಲ್ಲಿ ಐ ಥಿಂಕ್ ಐ ವಿಲ್ ಗೋ ಫಾರ್ ಅ ಗ್ರೀನ್ ಟು. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್? ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ನನಗೆ ತುಂಬ ಖುಷಿ ಆಯಿತು. ಐ ಆಮ್ ಹ್ಯಾಪಿ. ಸೊ ಐಲ್ ಗೋ ಫಾರ್ ದಿಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ನಿಶ್ವಿಕಾ ಒಬ್ರು ಬಾಕಿ ಇದ್ದಾರೆ. ನಿಮ್ಮ ಕಾನ್ಫಿಡೆನ್ಸ್ ಅಲ್ಲಿಂದ ನೀವು ನಡ್ಕೊಂಡ್ಬಂದು ಇವಾಗವರೆಗೂ ಅದೇ ಮೇಂಟೈನ್ ಮಾಡಿದ್ರೆ ಆ ಕಾನ್ಫಿಡೆನ್ಸ್ಗಾಗಿ ನೀವು. ಥ್ಯಾಂಕ್ ಯು ಮ್ಯಾಮ್. Congratulations, Sony! ಎಲ್ರು ಪೇರೆಂಟ್ಸು ಬಂದಿದ್ರು. ಮೈ ಡ್ಯಾಡ್ ಅಂಡ್ ಮಾಮ್ ವರ್ ನಾಟ್ ಹಿಯರ್. ರಾಜಸ್ಥಾನದಲ್ಲಿರುವಂತಹ ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ಆಕ್ಚುಲಿ ನೀವು ನಿಮ್ಮ ಮಾರ್ವಾಡಿ ಭಾಷೆಯಲ್ಲೇ ಹೇಳಿ ನಿಮ್ಮ ಅಪ್ಪ ಅಮ್ಮಗೆ ಮಹಾನಟಿಲ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿ. ಡ್ಯಾಡಿ ಮಮ್ಮಿ ಸೆಲೆಕ್ಟ್ರಿಗೆ ಆಲ್ವೇಸ್ ಕಾಲ್ಡ್ ಯು ಸೇಯಿಂಗ್ ರಿಜೆಕ್ಟ್ ಆಯಿತು, ಫೇಲ್ ಆಯಿತು, ವರ್ಕೌಟ್ ಆಗಲಿಲ್ಲ.
But I guess after 6 years, but this time I'm telling you, I'm selected. मैं select रहेगी. I'll make you guys proud. I love you. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವೆರಿ ಬ್ಯೂಟಿಫುಲ್ ಮೊಮೆಂಟ್. ನೀವು ನಿಮ್ಮ ಫಾದರ್ ಜೊತೆ ಮಾತಾಡಿದ್ದಾಗ್ಲಿ 6 ವರ್ಷ ಆದ್ಮೇಲೆ ನಿಮ್ಗೆ ಸಿಗ್ತಿದ್ಯಾ? Yes sir. ಯಾವತ್ತಾರು ಏನಾದ್ರು ಕಾರಣ ಕೊಟ್ರಾ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಯಾರಾದ್ರು? ಎವ್ರಿ ಟೈಮ್ ನಾನು ಕಾಲ್ ಮಾಡಿ ಅದೇ ಕೇಳೋದು ಸರ್. ಓಕೆ ಫೈನ್, ರಿಜೆಕ್ಟ್ ಆಯ್ತು, ವರ್ಕೌಟ್ ಆಗ್ಲಿಲ್ಲ, ಓಕೆ ಕಾರಣ ಏನು ಅಂತ. ಏನ್ ಹೇಳಿದ್ರು? ಮೇ ಬಿ ನಿಮಗೆ ಭಾಷೆ ಬರಲ್ಲ, ನಿಮಗೆ Okay. ಮುಂದೆ ಕಷ್ಟ ಆಗುತ್ತೆ, ಕಲರ್ ಲೊಕ್ಯಾಲಿಟಿಗೆ ಮ್ಯಾಚ್ ಆಗಲ್ಲ, ಲೋಕಲಿ ನಿಮ್ ಕಲರ್ ಮ್ಯಾಚ್ ಆಗಲ್ಲ. ನಮ್ಮ ನೀವು ಆಡ್ ನೋಡ್ತಿರಲ್ಲ, ಇದು ಸಿನಿಮಾ. ಇಲ್ಲಿ ನಿಮ್ ಭಾಷೆ ಏನು, ಯಾವ ಧರ್ಮ, ಯಾವ ಜಾತಿ, ಯಾವ ಬಣ್ಣ ಯಾವನು ಕೇಳಲ್ಲ. ನಿಮ್ ಪ್ರತಿಭೆ ಒಂದೇ ಮುಖ್ಯ. ಹಾಗಾಗಿ ಇವ್ರು ಹೇಳಿದ್ದಾಗೆ ಯು ಡಿಸರ್ವ್ ದಿ ಗೋಲ್ಡನ್ ಟಿಕೆಟ್. ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್ ಕಡೆಯಿಂದ ಸೋನಿ ಅವ್ರು ಪಡ್ಕೋತಾ ಇದ್ದಾರೆ ಗೋಲ್ಡನ್ ಟಿಕೆಟ್. ಮಹಾನಟಿಯ ಈ ಆಡಿಷನ್ ಅಲ್ಲಿ ಬರ್ತಿರುವಂತಹ ನಟಿ ನಂಬರ್ 9. Hello. ಆಲ್ ದಿ ಬೆಸ್ಟ್. Thank you so much. ಮಾಡಿ. ಓಕೆ, ಗುಡ್ ಲಕ್. Thank you, ma'am. ನಿಮ್ಮ ಹೆಸರು? ಪ್ರವಲಿಕಾ. ಏನ್ ಮಾಡ್ತಾ ಇರೋದು? ನಾನು ಈಗ ಸೆಕೆಂಡ್ PU ಮುಗಿಸಿದ್ದೀನಿ. ಯು ಆರ್ ಫ್ರಮ್ ಬ್ಯಾಂಗ್ಳೂರ್? ಎಸ್ ಮ್ಯಾಮ್. ಓಕೆ. ಕಾನ್ಸೆಪ್ಟ್ ಏನ್ ಮಾಡ್ತಿದ್ದೀರಾ? ನಾನು ಮಂಥರೆ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ. ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ಮಾಡಬೇಡಿ ಪ್ಲೀಸ್. ಎಲ್ಲಿ ಬೇರೆವೋ ಎಲ್ಲಿ ನಿಂತ್ಕೋಬೇಕು, ನೀವು ನಿಂತ್ಕೊಳ್ಳಿ. ರೈಟ್, ಆಕ್ಷನ್. ಕೈಗೆ 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 ಹಾಳಾಯ್ತು, ಸರ್ವನಾಶವಾಯ್ತು. ಅಯ್ಯಯ್ಯಯ್ಯೋ, ಕೈಗೆ ಹೊಟ್ಟೆಗೆ ಉರಿ ಬೀಳುವ ವಿಷಯವನ್ನು ಹಾಲುಂಟಂತೆ ಸಂಭ್ರಮಿಸುತ್ತಿದ್ದೀಯಲ್ಲ, ಏನಾಯ್ತು ನಿನಗೆ? ತನ್ನ ಮಗನಿಗೆ ಅನ್ಯಾಯವಾದರೂ ಸರಿ, ಕಂಡವರ ಮಕ್ಕಳ ಹೇಳಿಗೆಯನ್ನು ಸಂಭ್ರಮಿಸುವ ತಾಯಿ ಎಲ್ಲಾದರೂ ಉಂಟೇ? ನೋಡುತ್ತಿರು, ರಾಮ ರಾಜನಾದರೆ ಇಡೀ ಅಯೋಧ್ಯೆಯನ್ನೇ ತನ್ನ ಮುಷ್ಟಿಯಲ್ಲಿಟ್ಟುಕೊಂಡು ಎಲ್ಲರನ್ನು ಹೇಗೆ ಬುಗರಿ ಆಡಿಸಿದಾಗೆ ಆಡಿಸುತ್ತಾನೆ ಅಂತ. ಆಗ ನಿನ್ನ ಮಗ ಅವನ ದಾಸನಾಗುತ್ತಾನೆ. ಅಷ್ಟೇ ಅಲ್ಲ, ನೀನು ಕೂಡ ಅವನ ದಾಸಿಯಾಗುತ್ತೀಯ. ಪ್ರತಿಯೊಂದು ವಿಷಯದಲ್ಲೂ ಮೊದಲ ಮಾತೇನಿದ್ದರೂ ಕೌಸಲ್ಯ ಸೌಮಿತ್ರಿಯರದೆ. ಆ ನಂತರ ನೀನು ಲೆಕ್ಕಕ್ಕಿಲ್ಲದವಳು. ನಿನ್ನ ಸ್ಥಿತಿಯೇ ನಿನ್ನ ಮಗ ಭರತನಿಗಾಗಬೇಕೆ? ಹೇ ಭಗವಂತ, ನನ್ನ ಭರತನನ್ನು ರಕ್ಷಿಸು ತಂದೆ, ರಕ್ಷಿಸು. ರಾಮನ ಪಟ್ಟಾಭಿಷೇಕ ತಡೆಯಲು ಇರುವ ಮಾರ್ಗ ಒಂದೇ. ನಿನ್ನ ಭರತನು ಯುದ್ಧದ ಸಮಯದಲ್ಲಿ ನಿನಗೆ 2 ವರವಿತ್ತಿದ್ದು ನೆನಪಿದೆಯೇ? ಆಗ ನೀನು ಈಗ ಬೇಡಿ, ಸಮಯ ಬಂದಾಗ ಕೇಳುತ್ತೇನೆ ಎಂದಿದ್ದೆ. ಆ ಸಮಯ ಈಗ ಬಂದಿದೆ. ನೀನು ಮನಸ್ಸು ಮಾಡಿದರೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಿ ರಾಜ್ಯಭಾರ ಮಾಡುವುದನ್ನು ನೋಡುತ್ತೀಯ. ತಪ್ಪಿದರೆ ರಾಮನಿಗೆ ಪಟ್ಟಾಭಿಷೇಕವಾಗಿ ನಿನ್ನ ಮಗನಿಗೆ ಅನ್ಯಾಯವಾಗುವುದನ್ನು ಮೂಲೆಯಲ್ಲಿ ಕೂತ್ ನೋಡ್ತೀಯ. ಆಯ್ಕೆ ನಿನ್ನದು. ಬೆಂಗಳೂರಿನ ಪ್ರವಲಿಕಾ Yes, ma'am. ಸೆಕೆಂಡ್ PUC ಮುಗಿಸಿದ್ದಾರೆ ಅಂತ ಹೇಳಿದ್ರು. ರಾಮಾಯಣದ ಪ್ರಮುಖ ಪಾತ್ರ ಮಂಥರೆಯ ಪಾತ್ರವನ್ನ ಆ ಗೂನ್ ಬೆನ್ನಲ್ಲೇ ನಿಂತ್ಕೊಂಡು ಎಲ್ಲೂ ಕೂಡ ಅವರು ಬಾಡಿನ ಚೇಂಜ್ ಮಾಡಲೇ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ನ. ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಈಗ ನಿರ್ದೇಶಕರ ರಿವ್ಯೂ ಏನಿದೆ ಅಂತ ಕೇಳೋಣ. ಪ್ರವಲಿಕಾ, ಎಸ್ ಸರ್. ವೆರಿ ನೈಸ್ ನೇಮ್. ಥ್ಯಾಂಕ್ ಯು ಸರ್. ನೀವು ಏನ್ ಮಾಡ್ಕೊಂಡಿದ್ದೀರಾ ನೀವು ಆಕ್ಚುಲಿ? ಅದರ್ ದೆನ್ ಆಕ್ಟಿಂಗ್, ಭರತನಾಟ್ಯಂ ಮತ್ತೆ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಬೆನಕ ಥಿಯೇಟರ್. ಬೆನಕದಲ್ಲಿ ಓಕೆ, ಅದೇ ಅನ್ಕೊಂಡೆ ಇವಾಗ. ಯಾಕಂದ್ರೆ ಇದನ್ನ ಈ ತರದೊಂದು ಪಾತ್ರನ ಪಿಕ್ ಮಾಡ್ತಾರೆ, ಆ ತರದೊಂದು ಇಟ್ಸ್ ನಾಟ್ ಈಸಿ. ಹೌದು, ಅಷ್ಟು ಟಫ್ ಆಗಿರೋದು ಪಿಕ್ ಮಾಡಿದ್ರೆ ಅದಕ್ಕೆ ಕೇಳಿದೆ ನಾನು ಯಾವ್ದು ಏನು ಅನ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು.
ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಪ್ರಬಲಿಕಾ. ಯಾಕಂತಂದ್ರೆ ಅನ್ ಆಕ್ಟರ್ ಗೋಯಿಂಗ್ ಇನ್ ಟು ಅನ್ಕಂಫರ್ಟಬಲ್ ಝೋನ್ಸ್ ಅವೆಲ್ಲ ಅಷ್ಟು ಈಸಿ ಇರಲ್ಲ. ಸೊ ಆ ತರದ ಅನ್ಕಂಫರ್ಟಬಲ್ ಝೋನ್ ಹೋಗಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಇಟ್ ಈಸ್ ಆಲ್ಸೋ ವೆರಿ ಚಾಲೆಂಜಿಂಗ್. ಸೊ ಎಕ್ಸ್ಪ್ರೆಷನ್ ವೈಸ್ ಯು ಹ್ಯಾವ್ ಗಾಟ್ ವೆರಿ ಎಕ್ಸ್ಪ್ರೆಸಿವ್ ಐಸ್. ಐ ಥಿಂಕ್ ಯು ಹ್ಯಾವ್ ಅ ಸ್ಕೋಪ್ ಫ್ರಮ್ ಮೈ ಸೈಡ್. ಇಟ್ ವಿಲ್ ಬಿ ಅ ಗ್ರೀನ್ ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು. ಲವ್ಲಿ. ಒಂದು ಹಸಿರು ಬೆಳಕು ನಮ್ಮ ಡೈರೆಕ್ಟರ್ ಕಡೆಯಿಂದ ಸಿಕ್ಕಿದೆ. ಪ್ರೇಮಾ ಮೇಡಮ್, ನನ್ನ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ನಾನು ನೋಡಿದಾಗಲೇ ಅನ್ನಿಸ್ತು ಥಿಯೇಟರ್ ಆರ್ಟಿಸ್ಟ್ ಇರ್ಬೋದು ಇವರು ಅಂತ. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್, ಖಂಡಿತ ಇದೆ. ಸೊ ನನಗಂತೂ ಖುಷಿ ಆಯಿತು. ವೆಲ್ಕಮ್ ಟು ಮಹಾನಟಿ. ಆಸ್ ಯೂಶುವಲ್ ನಿಶ್ವಿಕಾ, ತೀರ್ಮಾನ ನಿಮ್ ಕೈಲಿದೆ. ಹಾಯ್ ಪ್ರವಲಿಕಾ. ಹಾಯ್ ಮ್ಯಾಮ್. ನಾನು ತುಂಬಾ ಎಂಜಾಯ್ ಮಾಡಿದೆ. ನಿಮ್ಮ ಪ್ರತಿಯೊಂದು ಡೈಲಾಗಲ್ಲೂ ನನಗೆ ಎಮೋಷನ್ ಕಾಣಿಸ್ತಾ ಇತ್ತು. ನಿಮ್ಗೆ ಎಲ್ಲಿ ಆ ಕೋಪ ಫ್ರಸ್ಟ್ರೇಷನ್ ಇತ್ತು, ಆ ಹಲ್ ಕಚ್ಚೋದು ನನಗೆ ಇಲ್ಲಿವರೆಗೂ ಫೀಲ್ ಆಗ್ತಾ ಇತ್ತು. ಸೊ ದಟ್ ವಾಸ್ ವೆರಿ ಟಚಿಂಗ್. ಆ್ಯಂಡ್ ಎಲ್ಲಿ ಅದೊಂದು ಕನ್ನಿಂಗ್ನೆಸ್ ಇದೆಯಲ್ಲ, ಅದೊಂದು ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅದನ್ನು ತುಂಬ ಅಚ್ಚುಕಟ್ಟಾಗಿ ಡೆಲಿವರ್ ಮಾಡಿದ್ರಿ. ಸ್ಟೇಜ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು. ನಿಮಗೆ ಎಲ್ಲಿ ನೋಡಬೇಕು, ಯಾವಾಗ ನೋಡಬೇಕು ಎಲ್ಲ ಗೊತ್ತಿತ್ತು. ಇನ್ನೇನು, ವೆಲ್ಕಮ್ ಟು ಮಹಾನಟಿ. ಮಾಸ್ಟರ್ ಮೈಂಡ್ ರಮೇಶ್ ಸರ್, ಪ್ರವಾಲಿಕಾ ಅವರ ಆಯ್ಕೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಅಂದ್ರೆ ಇಡೀ ರಾಮಾಯಣ ನಡೆಯೋದು ಈ ಕ್ಯಾರೆಕ್ಟರ್ ಬಿತ್ತುವಂತ ವಿಷದ ಬೀಜದ ಮೇಲೆ. ಬೀಜದ ಮೇಲೆ. ಹಾಗಾಗಿ ಅಂತ ಸನ್ನಿವೇಶ ನೀವು ತಗೊಂಡ್ಬಿಟ್ರಿ. ಅಂಡ್ ಈ ತರ ನೆಗೆಟಿವ್ ಪಾರ್ಟ್ಸ್ ಮಾಡೋದೇ ಒಂದ್ ಮಜಾ. ಆತರ ಒಂದ್ ಪಾತ್ರ ಸಿಕ್ಬಿಡ್ತು ನಿಮಗೆ, ಕರೆಕ್ಟ್ ಸೀಕ್ವೆನ್ಸ್, ನಿಮ್ಮ ಗೆಸ್ಚರ್, ನಿಮ್ಮ ವಾಯ್ಸ್, ರಾಮನ ಪಟ್ಟಾಭಿಷೇಕ ತಡೆಯಲು ಇರುವ ಮಾರ್ಗ ಒಂದೇ. ನಿಮ್ಮ ಲುಕ್, ಎಲ್ಲದಲ್ಲೂ ಆ ವಿಷಯ ಇತ್ತು. ಅದು ಬ್ಯೂಟಿ. ಬಹಳ ಇಷ್ಟ ಆಯ್ತು ನಮಗೆ. ಕಂಗ್ರಾಚುಲೇಷನ್ಸ್. ಗೋಲ್ಡನ್ ಟಿಕೆಟ್ ಇಸ್ ಯುವರ್ಸ್. ಕಮ್ಮಿಲ್ಲವೇ ಆದರ್ಶ ಆಗುವೆ, ಮಾದರಿಯಾಗುವೆ. ಫಸ್ಟ್ ಆಫ್ ಆಲ್ ಆ 3 ನಿಮಿಷ ಆ ಗೂನ್ ಬೆನ್ನಲ್ಲೇ ಇದ್ರಿ. ಅದಕ್ಕೆ ಫಿಟ್ನೆಸ್ ಎಲ್ಲ ಹೆಂಗಿರ್ಬೇಕು. ಸೊ ಫಿಟ್ನೆಸ್ಗೆ ಏನಾದ್ರು ಮಾಡ್ತೀರಾ ನೀವು, ಕಲಿತಿದ್ದೀರಾ? ಡೈಲಿ ಸ್ಟ್ರೆಚಸ್ ಮಾಡ್ತೀನಿ, ಹಾಗೆ ಟೈಕೊಂಡೋ ಕೂಡ ಮಾಡ್ತೀನಿ. ಟೈಕೊಂಡೋ ಎಲ್ಲ ಬರುತ್ತಾ ನಿಮ್ಗೆ? ನಿಶ್ವಿಕಾ ನೋಡಿ, ನೀವು ಅನಿಮಲ್ ಫ್ಲೋ ಮಾಡ್ತಿರ್ತಾರ ಹಿಂಗೆಲ್ಲ, ಹುಡುಗಿ ಟೈಕೊಂಡೋ ಇಲ್ಲ, ನನಗೂ ತುಂಬಾ ಇಂಟ್ರೆಸ್ಟ್ ಇತ್ತು ಬಾಕ್ಸಿಂಗ್ ಅಥವಾ ಟೈಕ್ವಾಂಡೋ ಎರಡರಲ್ಲಿ ಯಾವ್ದಾದ್ರು ಸಮ್ ಕೈಂಡ್ ಆಫ್ ಸೆಲ್ಫ್ ಡಿಫೆನ್ಸ್ ಕಲ್ತ್ಕೋಬೇಕು ಅಂತ. ಯಾರು ಕಲ್ಸಿದ್ದು? ಆಮೇಲೆ ಯಾರು ಬಂದಿದ್ದಾರೆ ನಿಮ್ ಜೊತೆ? ಅಪ್ಪ, ಅಮ್ಮ, ತಮ್ಮ. ಆಮೇಲೆ ಅಪ್ಪನೇ ಕಲ್ಸಿದ. ಅಪ್ಪ ಟೈಕೊಂಡೋ ಪ್ಲೇಯರ್. ಹೌದಾ? ಸರ್ ಬನ್ನಿ ಸರ್, ಬನ್ನಿ ಸರ್ ಸ್ಟೇಜ್ ಮೇಲೆ. ಏನೋ ನಾವು 3 ಜನ ಗ್ರೀನ್ ಕೋಟ್ ಬಚಾವಾದ್ವಿ ಸರ್. ನಾನು ಒಂದು 500 ಮೀಟರ್ಸ್ ದೂರದಿಂದ ಸರ್. ಏನ್ ಫಿಟ್ ಆಗಿದ್ದೀರಾ ಸರ್ ನೀವು? ಎಷ್ಟು ವರ್ಷದಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? 30 years. 30 ವರ್ಷದಿಂದ ಟೈಕ್ವಾಂಡೋ? ನಾನು ಟೈಕೊಂಡೋ ಕೋಚ್ ಮೇಡಮ್. ಯಾರ ಹತ್ರ ಕೇಳ್ತಾ ಇದ್ದೀನಿ? ಟೈಕ್ವಾಂಡೋ ಕೋಚ್ ಅಂತೆ ಅವರು. ಅದಕ್ಕೆ ಅವ್ರ ಮಗಳಿಗೆ ನೋಡಿ, ಸೆಲ್ಫ್ ಡಿಫೆನ್ಸ್ ಅಂತ ಬಂದಾಗ ಏನಾದ್ರೂ ಒಂದು ಕಲಿಬೇಕು ಅಲ್ವಾ? ಸೊ ಟೈಕ್ವಾಂಡೋ ಕಳ್ಸಿದ್ದಾರೆ. ಸೂಪರ್ ಸರ್. ತಮ್ಮ ಹೆಸರು? ಯುವರಾಜ್. ಅರೆ ಸರ್, ಅಟ್ಲೀಸ್ಟ್ ನಾನು ಕಷ್ಟಪಟ್ಟು ಸ್ಟೇಜ್ ಮೇಲೆ ಕರೆದಿರೋದಕ್ಕೆ ಒಂದು ಮಗಳ ಜೊತೆ ಒಂದು ಸ್ಟೆಪ್ ಆದ್ರೂ ಹಾಕಿ ಸರ್. ನಿಮ್ ಕೈಯಲ್ಲಿ ಬೇಕಿದ್ರೆ ಬ್ರೇಕಿಂಗ್ ಮಾಡಿಸ್ತೀನಿ ಮೇಡಮ್. ನನ್ನ ಕೈಲ ಸರ್? ಯಾರನ್ನ ಸರ್? ಸರ್ ನಾನು ನೋಡಕ್ ಮಾತ್ರ ಹಿಂಗೆ ಸರ್. ಅನುಶ್ರೀ, 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 ಅನುಶ್ರೀ. ನಿಮಿಷ ಫೆವಿಕಾಲ್ ಅಂಟಿಸ್ತೀಯಾ? ನೋಡಿ ಮೇಡಮ್, ಇದು ನಿಮ್ ಕೈಯಲ್ಲೇ ಬ್ರೇಕ್ ಮಾಡಿಸ್ತೀನಿ. ಅದು ಟೆಕ್ನಿಕ್ ನಾ ಹೇಳ್ಕೊಡ್ತೀನಿ, ನೀವು ಈಸಿಯಾಗಿ ಬ್ರೇಕ್ ಮಾಡ್ತೀನಿ. ಅನು, ಸರ್ ನೀವು ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ವಾರ್ನಿಂಗ್. ಸರ್ ಇದೇ ತರ ಒಂದು ಶೂಟಿಂಗ್ ಅಲ್ಲಿ ನಾನು ಟ್ರೈ ಮಾಡಿ 5 ತಿಂಗಳು ಕೈ ಮೂವ್ ಮಾಡಕ್ಕಾಗಿಲ್ಲ. ಇದು ಮಾಡಿ ನೀವು, ನಿಮಗೆ ಬಿಟ್ಟಿದ್ದೆ ಸರ್. ಏನಂದ್ರೆ ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ನಿಜವಾಗ್ಲೂ ನೋವಾಗತ್ತೆ ಸರ್. ಆದ್ರೆ ಏನಂದ್ರೆ ಇದು ಮೈಕ್ ಹಿಡಿಯೋ ಕೈ ಅಲ್ಲ ಸರ್. ನಾ ಹೇಳ್ತೀನಿ ಯಾವ ತರ ಅಂತ. ಟೆಕ್ನಿಕ್ ಹೇಳ್ಕೊಟ್ರೆ ನೀವು ಹೊಡಿಬೋದು ಅಷ್ಟೇ. ಮಾಡಿ ಅನುಶ್ರೀ, ಆಗುತ್ತೆ ಮಾಡಿ. ಕುತ್ಕೊಳ್ಳಿ. ಅನುಶ್ರೀ, ಅನುಶ್ರೀ. ಮಹಾನಟಿ ಸರ್, ಮಹಾನಟಿಗೋಸ್ಕರ. ನೀವು 5 ಕೋಟಿ ಅಂದ್ರಿ ನೋಡಿ, ಕೇರ್ಫುಲ್. ಜುಂಬಾ ಸರ್. ಆ ಥರ ಏನೂ ಇಲ್ವಾ ಸರ್? ಕರಾಟೆಯಲ್ಲಿ ಥ್ಯಾಂಕ್ಸ್ ಹೇಳೋ ಥರ, ನಮಸ್ಕಾರ ಹೇಳೋ ಥರ ಟೈಕ್ವಾಂಡೋಲ್ಲಿ ಏನಿದೆ? ಇಷ್ಟು ಡೀಸೆಂಟಾಗಿ ಹೇಳ್ಬೇಕಾ? ಓಕೆ ಸಾರಿ. ಬನ್ನಿ ಗುರುಗಳೇ,
ಇನ್ ಮುಂದೆ ನನ್ನ ಹತ್ರ ಯಾರೇ ಬಂದ್ ಮಾತಾಡಕ್ಕಿಂತ ಮುಂಚೆ ಹುಷಾರ್. ಪಂಚ್ ಹೊಡೆದ ಅಂದ್ರೆ ಬ್ರೇಕೆ. ಮೇಡಮ್ ನಮ್ಮನೆ ನಿಮ್ಮನೆ ಹತ್ರನೇ ಮೇಡಮ್. ಅದಕ್ಕೆ ಸರ್ ಕೊರಿಯನ್ ಮಾಲ್ ಹತ್ರ. ಅಯ್ಯೋ ಅದಕ್ಕೆ ನನ್ ಬ್ಲಡ್ ಅಲ್ಲೇ ತಾಯ್ಕೊಂಡು ಇದೆ ಸರ್. ಆ ಗಾಳಿ ಬೀಸ್ದಾಗೆಲ್ಲ ನನಗೆ ಅವಾಗ ಸಡನ್ ಆಗಿ ನಾನು ನಡ್ಕೊಂಡು ಹಿಂಗ್ ಆಗ್ತಾ ಇರುತ್ತೆ ಸರ್. ನಾನು ಅನ್ಕೊಳ್ತಾ ಇದ್ದೆ ಯಾಕಪ್ಪ ಅಂತ. ಯಾಕೆ ಹೇಳಿ, ಟೈಕ್ವಾಂಡೋ ಕೋಚ್ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ. ಸರ್ ವಿ ವೆಲ್ಕಮ್ ಯು ಸರ್. ನಿಮ್ಮಂತವ್ರು ನಿಜವಾಗ್ಲೂ ಬೇಕು. ಒಂದ್ ಸೆಷನ್ ನಮ್ಮ ಎಲ್ಲ ಮಹಾನಟಿಯರಿಗೆ ನೀವು ಇದನ್ನ ಹೇಳ್ಕೊಡ್ಬೇಕು ಮುಂದಿನ ದಿನ. ಓಕೆನಾ ಸರ್? ಫೀಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆ ಓಕೆ. ವೆಲ್ಕಮ್ ಟು ಮಹಾನಟಿ. ನಟಿ ನಂಬರ್ 10. ಈಗ ನೋಡ್ರಿ, ಅಭಿವೃದ್ಧಿ ಅನ್ನೋದು ಹೆಸರಿನಾಗ ನೀವು ಎಲ್ಲ ಜಮೀನು ನೀವು ಹೆಂಗ ಕಬ್ಜಾ ಮಾಡ್ಕೊಂಡು ಹೋದ್ರ ಹೊಟ್ಟಿಗೆ ತಿಂತೀರಿ, ಮಣ ತಿಂತೀರನು? ಆ ಓಲ್ಡ್ ಕ್ಯಾರೆಕ್ಟರ್ದು ಇನ್ನ ಬೇಕಿತ್ತು ಅನ್ನಿಸ್ತು. ನೀವು ಮೊದಲು ರೈತರ ಅಭಿವೃದ್ಧಿ ಯೋಚನೆ ಮಾಡ್ರಿ, ಅಂದ್ರೆ ದೇಶದ ಅಭಿವೃದ್ಧಿ ಆಕ್ಕತಿ. I like the effort and I think you have scope, so I'm going to give you a green to keep you in the waiting. ಸೊ ವರ್ಷಿಣಿ ಅವರೇ ಒಂದ್ ಸ್ವಲ್ಪ ವೇಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ವರ್ಷಿಣಿ. ಥ್ಯಾಂಕ್ ಯು. ನಟಿ ನಂಬರ್ 11, ವೆಲ್ಕಮ್. Hello. ನಾನು ನೀವು ಯೂನಿಫಾರ್ಮ್ ಬಂದಿದ್ದೀನಿ, ನಿಮ್ಗೆ ಯಾಕೋ ಚಿಕ್ಕ ಮಗುನೇ ಮಾತಾಡ್ಸ್ಬೇಕಂತ ಅನ್ಸ್ತಿದ್ದೀನಿ. ನಿಮ್ಮ ಹೆಸರು ವಯಸ್ಸು ಎರಡೂ ಹೇಳ್ಬಿಡಿ. ನನ್ನ ಮನಸ್ಸು ಮತ್ತೆ ನನ್ನ ಹೆಸರು ಎರಡು ಆಕಾಶದಷ್ಟೇ ವಿಶಾಲ. ಯಾಕಂದ್ರೆ ನನ್ನ ಹೆಸರು ಗಗನ. ವಾವ್, ಓಕೆ. ಗಗನ, ಎಲ್ಲಿಂದ ಬಂದಿದ್ದೀರಾ? ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರಾ ನೀವು? ನಾನಿನ್ನ ನೀವು ಹೈಸ್ಕೂಲ್ ಹುಡುಗಿ ಮಾತಾಡ್ತಾ ಇದ್ದೀನಿ. ಓಕೆ, ವಾಟ್ ಹ್ಯಾವ್ ಯು ಪ್ರಿಪೇರ್ಡ್ ಗಗನ ಇವತ್ತು? ನಾನು ನೋಡಿದ್ರೆ ಗೊತ್ತಾಗುತ್ತಲ್ಲ ಮ್ಯಾಮ್, ಚಲವಿನ್ ಸಿತಾರ, ಐಶು, ಅಮೂಲ್ಯ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ರೈಟ್, ರೆಡಿ? ಶೋರ್ ಸರ್. ಆಕ್ಷನ್. ಏನು ಯಾಕೆ ಹೆಂಗೈತೆ ಮೈಗೆ ರೋಡ್ ನಿಮ್ಮ ಅಪ್ಪಂದ? ಹಾರನ್ ನೋಡಿಬೇಕು ತಾನೆ, ಇಲ್ಲ ಅಂದ್ರೆ ಅಕ್ಕುಸ್ಕೋಬೇಕು ತಾನೆ. ಓಸಿ ಗಾಡಿ ಓಸ್ ನೋಡು ಹೋಗಲ್ಲ. ಕೊಳ್ಕ, ನೀನ್ ನನ್ನ ಮನ್ಸಲ್ಲಿ ಸೇರ್ಕೊಂಡ್ ಬಿಟ್ಟಿದ್ಯಾ ಕಣೋ. ನಾನು ನಿನ್ನ ಬಿಡೋದು ಇಲ್ಲ, ಈ ಜನ್ಮದಲ್ಲಿ ನಿನ್ನಿಂದ ದೂರ ಆಗೋದೂ ಇಲ್ಲ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂತೋಷದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ. ಕೊಳ್ಕ, ನೀನು ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ ಕಣು. ಕನಸು ಇದು ನನಸು ಇದು, ನನ್ನೆದರಲ್ಲಿ ಬಂದ ಮೊದಲ ಸಿಂಚನ. ಮದೇಶ, ನಮ್ಮನೆಲ್ಲ ನಿಶ್ಚಿತಾರ್ಥ ಮಾಡಿಬಿಟ್ರು ಕಣು. ನಂಗೆ ತುಂಬ ಭಯ ಆಗ್ತಿದೆ ಮದೇಶ. ನನ್ನ ಮದುವೆನೂ ಮಾಡಿಸ್ಬಿಡ್ತಾರೆ. ನಾನು ಎಲ್ಲಿಗಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು. ನಮ್ಮ ಕುತ್ತಿಗೆಗೆ ಒಂದೇ ಒಂದು ತಾಳಿ ಕಟ್ಟು ಸಾಕು. ಆಮೇಲೆ ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ನಮ್ಮನ್ನ. ಸರಿ ಬಾ, ಈಗಲೇ ಮದುವೆ ಆಗೋಣ. ಮಾದೇಶ, ನಮ್ಮ ಮದುವೆ ಅಂತೂ ಚೆನ್ನಾಗಾಯ್ತು. ನಮ್ದೇ ಅಂತ ಒಂದು ಪುಟ್ಟ ಮನೆನೂ ಇದೆ. ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡು ಚಿಕ್ಕಪ್ಪ, ನನ್ನ ಕ್ಷಮಿಸ್ಬಿಡು. ನಂಗೆ ತುಂಬಾ ಭಯ ಆಗ್ಬಿಟ್ಟಿತ್ತು ಚಿಕ್ಕಪ್ಪ. ಮದೇಶ, ನಾನು ಹೇಳಿರ್ಲಿಲ್ವಾ ನನ್ನ ಚಿಕ್ಕಪ್ಪ ತುಂಬಾ ಒಳ್ಳೆಯವರು ಅಂತ? ನನ್ನ ಕುತ್ತಿಗೆಗೆ ಒಂದು ತಾಳಿ ಬಿದ್ಮೇಲೆ ನಮ್ಮನ್ನ ಯಾರು ಏನು ಮಾಡಲ್ಲ ಅಂತ ನಾನು ಹೇಳಿರ್ಲಿಲ್ವಾ ಮದೇಶ? ಬಾ ಮದೇಶ, ಮನೆಗೆ ಹೋಗೋಣ ಪ್ಲೀಸ್ ಮದೇಶ. ನಮ್ಮ ಮನೆಯಲ್ಲಿ ಯಾರು ಒಂದು ತೊಟ್ಟು ನೀರು ಕುಡ್ದಿಲ್ವಂದು ಮದೇಶ. ಬಾ ಮದೇಶ, ಪ್ಲೀಸ್ ಮನೆಗೆ ಹೋಗೋಣ.
ಮಾದೇಶನ ಅಷ್ಟು ಸಲಿ ಕರಿತಿದ್ರು ನಾನು ಅಂತ ನನ್ನ ಮಾದೇಶ ಥರ ಬರಲ್ಲ ಅಂತ. ಏನು ನೀವು ಅಮೂಲ್ಯ ಅವ್ರ ಸಿಸ್ಟರೇ ಅದೇ ಥರ ವಾಯ್ಸಲ್ಲಿ ಮಾತಾಡ್ತೀರಾ ಗಗನ. ಅಬ್ಬಾಬಾಬಾ, ಚಿತ್ರದುರ್ಗದ ಗಗನ ಅವ್ರಿಗೆ ಬರಲಿ ಚಪ್ಪಾಳೆ. ನಿಮ್ಗೆ ಇಷ್ಟನಾ ಅಮೂಲ್ಯ ಅಂದ್ರೆ? ಸಖತ್ ಇಷ್ಟ ಮ್ಯಾಮ್. ನಮ್ಮ ಮನೆಗೆ ಒಂಥರ ಎಲ್ಲರಿಗೂ ಫೇವ್ರೇಟ್ ಅಮೂಲ್ಯ. ನೀವು ಈಗಲೂ ಅಮೂಲ್ಯ ಥರನೇ ಇದ್ದೀರಲ್ಲಮ್ಮ. ನಮ್ಮ ಅಕ್ಕ ನೋಡಕ್ ಕೂಡ ಅಮೂಲ್ಯ ಥರನೇ ಇರ್ತಾರೆ. ಸಿನಿಮಾಗಳೆಲ್ಲ ತುಂಬಾ ಇಷ್ಟ ನಿಮ್ಗೆ? ಸಖತ್ ಜಾಸ್ತಿ ಇಷ್ಟ ನಂಗೆ. ಕಪಾಳಕ್ಕೆ ಹೊಡೆತಾರೆ ಹೇಳಿದ್ರು ಸಾಕ ಜಾಸ್ತಿ ಇಷ್ಟ ಅಂದ್ರೆ ಇಷ್ಟು ಮಾತಲ್ಲಿ ತೋರ್ಸಕ್ ಹೋಗಲ್ಲ, ಇಷ್ಟ ಇಷ್ಟ. ಓಕೆ, ಯಾವ್ಯಾವ ಸಿನಿಮಾ ಇಷ್ಟ ನಿಮ್ಗೆ? ಯಾರು ನಿಮ್ ಫೇವ್ರೆಟ್ ಹೀರೋಯಿನ್ ಹೀರೋ? ಡಿ ಬಾಸ್, ಡಿ ಬಾಸ್. ಅವ್ರದ್ದೆಲ್ಲ ಮೂವೀಸ್ ಇಷ್ಟ. ನಾನು ರೀಸೆಂಟಾಗಿ ನೋಡಿದ್ದಂದ್ರೆ ಕಾಟೇರ ಹಾರ್ಟ್ ಫೇವ್ರೆಟ್. 3 ಸರಿ ನೋಡಿದ್ದೀನಿ ಥಿಯೇಟ್ರಲ್ಲಿ ಹೋಗಿ. 10 ಸಾಕಾಗಿ ಅಲ್ಲಿ ಬಂದಿರೋ ಅಳ್ಳು ಇಲ್ಲಾದ್ರೂ ಬರಬಾರ್ದು ಅನ್ಕೊಂಡೆ. ಗಗನ, ನಿಮ್ ಒಳಗಡೆ ಒಂದು ಆನೆಸ್ಟಿ ಇದೆ. ನಿಮ್ಗೆ ಗೊತ್ತಿಲ್ದಂಗೆ ನಿಜ ಹೇಳ್ಬಿಡ್ತೀರಾ? ಆಕ್ಚುಲಿ ಅದು ತುಂಬಾ ಟ್ರಬಲ್. ನಾನು ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತೀನಿ. ಆಮೇಲೆ ಹೋಗಿ ರಾತ್ರಿ ಇದು ಯಾಕೆ ದೇವ್ರೆ ಮಾತಾಡ್ಬಿಟ್ಟೆ ನಾನು ಅಂತ ಅಯ್ಯಯ್ಯೋ, ಕೊರಿತಾ ಇರುತ್ತೆ ಮನ್ಸಲ್ಲಿ. ನಿಮ್ಗೆ ಆಕ್ಟಿಂಗ್ ಅಂದ್ರೆ ಎಷ್ಟು ಇಷ್ಟ? ಆಕ್ಟಿಂಗ್ ಅಂದ್ರೆ ನಾನು ಓದೋದ್ರಾಗ ಯಾವಾಗ್ಲೂ 1 ಸ್ಟೆಪ್ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಸ್ಟೆಪ್ ಮುಂದೆ. ಆಕ್ಟಿಂಗ್ ಅಲ್ಲಿ 2 ಸ್ಟೆಪ್ ಮುಂದೆ ಜಾಸ್ತಿ ಮೇಡಮ್. ಹೌದು. ಏನೇನ್ ಮಾಡ್ತಿದ್ದಾರೆ ಆಕ್ಟಿಂಗ್ಗೋಸ್ಕರ ನೀವು? ಅಂದ್ರೆ ನಾನು ನಮ್ಮೂರು ಹಳ್ಳಿ, ದುರ್ಗದ ಪಕ್ಕ ಮೊಳಕಾಲ್ಮೂರು ತಾಲೂಕ್ ಪಕ್ಕ ಒಂದು ಬಿಜಿಕೆರೆ ಅಂತ ಹಳ್ಳಿ. ಸೊ ಅಲ್ಲಿ ಆಕ್ಟಿಂಗ್ ಸ್ಕೂಲ್ ಅಂತದೇನೂ ಇರ್ಲಿಲ್ಲ. ನನಗೆ ಚಿಕ್ಕವಳಿಂದ ಈ ಡ್ಯಾನ್ಸಿಂಗ್ ಕ್ಲಾಸಿಗೆ ಹೋಗ್ಬೇಕಂತ, ಸಂಗೀತ ಕ್ಲಾಸಿಗೆ ಹೋಗ್ಬೇಕಂತ ಸಖತ್ ಇಷ್ಟ. ಬಟ್ ನಾವು 4 ಜನ ಮಕ್ಕಳು, ನಾನು ಕೊನೆಯವಳು. ನಮ್ಮಮ್ಮ ಎಲ್ಲಾದ್ರೂ ನಮ್ಮ ಸೆಕೆಂಡ್ ಅಕ್ಕೂ ಕಳ್ಸೋರು. ಸಂಗೀತ ಕ್ಲಾಸಿಗಾಗ್ಲಿ ಡ್ಯಾನ್ಸ್ ಕ್ಲಾಸಿಗಾಗ್ಲಿ ಅವಳು ಏನು ಕಳ್ಸ್ಕೊಂತಿರ್ಲಿಲ್ಲ. ಎಲ್ಲ ಅರ್ಧಕ್ಕೆ ನಿಲ್ಸಿ ಹಂಗೆ ಬರೋವಳು. ಅವಳೇ ಕಲ್ತ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿದ್ದಾಳೆ, ಅಷ್ಟು ಚೆನ್ನಾಗಿ ಓದ್ತಾಳೆ, ಜಾಣೆ ಅವಳು. ಇನ್ನು ಇವಳೇನ್ ಕಲ್ತ್ಕೊಂತಾಳೆ ಅಂತ ನನಗೂ ಎಲ್ಲಿಗೂ ಕಳ್ಸೂ ಇಲ್ಲ. ಮತ್ತೆ ಹೆಂಗಿದೆಲ್ಲ ಕಲ್ತ್ಕೊಂಡ್ರಿ? ನಂಗೆ ಇಷ್ಟ ಇತ್ತು ಒಳಗಡೆಯಿಂದ. ಸೊ ನನಗೆ ಹಾಡು ಹೇಳಕ್ ಬರಲ್ಲ. ಸುಮ್ನೆ ಯಾವ್ದೋ ಒಂದು ಕನಸು ಇದು ಅಂತ ಚೆನ್ನಾಗಿ ಹಾಡಿದ್ರಿ, ಸಖತ್ತಾಗಿ ಹಾಡಿದ್ರಿ. ಎಲ್ಲಿ 2 ಲೈನ್ ಹಾಡಿ ಅದು. 3, 2 ಶ್ರುತಿ ತಗೊಳ್ಳಿ. 3, 2, 1 ಸ್ಟಾರ್ಟ್. ಕನಸು ಇದು ಮೇಲ್ಮನೆ. ಸರಿಗಮಪ ಸೀಸನ್ 21. ಅಲ್ಲ, ಅದ್ರಲ್ಲಿ ನಾನಿರ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಡಾನ್ಸ್ ನೀವೇ ಕಲ್ತ್ಕೊಂಡ್ಬಿಟ್ರಾ? ಹೌದು. ಆಕ್ಟಿಂಗು ನೀವೇ ಕಲ್ತ್ಕೊಂಡ್ರಿ? ಇನ್ನ ಕಲ್ತ್ಕೊಂತ ಇದೀನಿ. ಮಹಾನಟಿವರೆಗೂ ಅಲ್ಲ, ಅಟ್ಲೀಸ್ಟ್ ನಟಿ ಆಗೋವರೆಗೂ ಪ್ರಯತ್ನ. ಯಾರು ಫೇವ್ರೆಟ್ ಹೀರೋಯಿನ್ ಯಾರು? ನನಗೆ ಪ್ರೇಮ ಮ್ಯಾಮ್. ಮ್ಯಾಮ್ ಇದ್ದಾರೆ ಅಂತ ಹೇಳ್ತಿಲ್ಲ, ನಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ. ಸೊ ನಮ್ಮ ಸೆಕೆಂಡ್ ಅಕ್ಕ ಸ್ವಲ್ಪ ಪ್ರೇಮ ಮ್ಯಾಮ್ ತರ ಸಿಮಿಲರ್ ಅಂತ ಏನು ನಿಮ್ಮ ಒಬ್ರು ಅಕ್ಕ ಅಮೂಲ್ಯ ತರ, ಒಬ್ರು ಅಕ್ಕ ಪ್ರೇಮ ಅವ್ರ ತರ. ಸ್ಯಾಂಡಲ್ವುಡ್ ಪಾರ್ಟ್ 2. ನಿಮ್ಗೆ ಅನ್ಸುತ್ತೆ, ನೀವ್ ಯಾರ ತರ ನೋಡಕ್ಕೆ? ನಾನು ಮೇ ಬಿ ಐಂಡ್ರಿರ್ತಾರೆ. ಎಸ್ ನಂಗೆ ನೀನ್ ತುಂಬಾ ಇಷ್ಟ ಅದೇ ಗಗನ. ಜೆನ್ಯೂನ್ ಸೋಲ್ ಅದು. ಸಖತ್ ಇನ್ನೋಸೆಂಟ್ ಅಪ್ಪ, ಸಖತ್ ಇನ್ನೋಸೆಂಟ್. ಈಗ ತುಂಬಾ ಇನ್ನೋಸೆಂಟಾಗೂ ಆಕ್ಟ್ ಮಾಡಿದ್ರಿ ನೀವು. ರಿವ್ಯೂಸ್ ಕೇಳೋಣ ಅಲ್ವಾ? ನಮ್ ಸಖತ್ ಭಯ ಆಗತ್ತೆ. ಭಯ ಪಡ್ಬೇಡಿ. ಕಾಲೆಲ್ಲ ನಡುಕ್ತಿದೆ, ಸಾಕಿದ್ದೀನಲ್ಲ, ಕಾಣಿಸ್ತಾ ಇಲ್ಲ. ಸತ್ಯ ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ? ನೀವು ಬರ್ತೀರಾ ಅಂತ ಗೊತ್ತಿತ್ತು ಗಗನ. ಗಗನ ನನ್ ಈ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಬಹಳ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಗೋಲ್ಡನ್ ಟಿಕೆಟ್ ಸಿಕ್ಕಷ್ಟೇ ಖುಷಿ ಆಗ್ಬಿಡ್ತು. ಮೇಡಮ್ ಒಂದು ಲೈನ್ ಅವಳು ಮಾತಾಡೋ ತರ ಟ್ರೈ ಮಾಡಿ ಮೇಡಮ್, ಸುಮ್ನೆ ಒಂದ್ಸಲ ಹೇಳು. ನಾನು ಓದೋದ್ರಲ್ಲಿ 1 ಹೆಜ್ಜೆ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಹೆಜ್ಜೆ ಮುಂದೆ. ನಾನು ಓದೋದ್ರಲ್ಲಿ 1 ಹೆಜ್ಜೆ ಹಿಂದೆ, ಆಕ್ಟಿಂಗ್ ಅಲ್ಲಿ 2 ಹೆಜ್ಜೆ ಮುಂದೆ. ಅಯ್ಯೋ, ಏನ್ ನಾನು ಇಷ್ಟು ಕ್ಯೂಟಾಗೆಲ್ಲ ಮಾತಾಡ್ತೀನ? ಅಷ್ಟು ಕ್ಯೂಟಾಗಿ ಮಾತಾಡ್ತೀರಾ? ಯು ಆರ್ ವೆರಿ ಸ್ವೀಟ್. ಅಯ್ಯೋ ಥ್ಯಾಂಕ್ ನಿನ್ ಯು. ಮನ್ಸಲ್ಲಿರೋದು ಮಾತಾಡ್ತಿದ್ಯಾ, ಇರೋದು ಮಾತಾಡ್ತಿಲ್ಲ. ಹೌದು. ಐ ಲೈಕ್ ಯು. ಹೌದು. ಅಯ್ಯೋ, ನಾನೊಂದು
ಕ್ಯೂಟ್ ಆಗಿದ್ದೀರಾ ಸರ್ ಸರ್ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅವ್ರಿಗೂ ಒಂದು ಮುತ್ತು ಕೊಟ್ಬಿಡ್ತಾಳೆ. ತರುಣ್ ಸರ್ ಹತ್ರ ಹೋಗ್ಬಿಟ್ಟು ಹಂಗೆ ಬಂದ್ಬಿಡು, ಮುತ್ತು ಕೊಟ್ಬೇಡ. ಸರ್ ನೋಡಿ ನನ್ನ ಹೆಸರು ಗಗನ ಅಂತ 5.6 ಐತಿ. ಅಲ್ಲ ಗ್ಯಾಪಲ್ಲಿ ಒಂದು ಆಡಿಷನ್ ಆಗೋಗ್ತಿದೆ ಇಲ್ಲಿ. ಮಹಾನಟಿಯಲ್ಲಿ ಇನ್ನೊಂದು ಆಡಿಷನ್ನು. ಏ ಗಗನ, ನೀನು ದೇವರ ಮಗು. ಆಕ್ಚುಲಿ ನೀನ್ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ. ಐ ಲವ್ ದಟ್. ಅದಕ್ಕಿನ್ನ ಇದು ನಿನ್ ನಿಜ ಜೀವನದ ಸ್ಟೈಲ್ ನನ್ಗಿಷ್ಟ ಆಯ್ತು. ಅದಕ್ಕೋಸ್ಕರ ಅರೆ ಒಂದು ಸಿಕ್ಕಿದೆ. ಇನ್ನು 3 ಸಿಗ್ಬೇಕಲ್ಲ ಮ್ಯಾಮ್ ತಡಿ. ಇಲ್ಲ 2. ಇದ್ರಲ್ಲಿ ಗೊತ್ತಾಯ್ತು ನೀನ್ ಸ್ಕೂಲಲ್ಲಿ ಎಷ್ಟು ಹಿಂದೆ ಇದೆಯಾ ಅಂತ ಹೇಳಿ. 3ರಲ್ಲಿ ಅಲ್ಲೋಡು ಪ್ರೇಮ ಮೇಡಮ್ ಜಗಳಾಡ್ತಾ ಇದ್ದಾರೆ, ಒತ್ತಿ ಅಂತ ಹೇಳ್ಬಿಟ್ಟು. ಟ್ರೆಂಡ್ ಸೆಟರ್ ಡೈರೆಕ್ಟ್ರೇ. ಸರ್ ನಿಮ್ಮ ಫಿಲಮ್ 3 ಸರಿ ನೋಡಿರೋದಕ್ಕನ ನೀವು ಕೊಡ್ರಿ ಸರ್. 3 ಸರಿನ ಥಿಯೇಟ್ರಲ್ಲಿ. ಮೇಘನ ಅವರೇ, ನಿಮ್ಮಲ್ಲಿ ಒಂದು ತುಂಬಾ ಅದ್ಭುತವಾದ ಇನೋಸೆನ್ಸ್ ಇದೆ, ಸರಿನಾ? ಈಗ ಮೇಡಮ್ ಅಪ್ರಿಷಿಯೇಟ್ ಮಾಡ್ತೀರ, ಒಂದು ಗ್ರೀನ್ ಲೈಟ್ ಕೊಡ್ತೀರಿ, ಯಾಕಂದ್ರೆ ಹೇಳಿ ನಿನ್ನ ಕ್ಯಾರೆಕ್ಟರ್ ಇಷ್ಟ ಆಗ್ತಿದೆ ಪರ್ಸನಲ್ ಆಗಿ ಅಂತ ಅಂದ್ಬಿಟ್ಟು ಅಂತ. ಸೊ ನೀನಾಗೆ ಏನೋ ಮಾಡಿದ್ರೆ ಬಹುಶಃ ಚೆನ್ನಾಗಾಗುತ್ತೇನೋ. ಜಡ್ಜಸ್, ನೀವೇನಾದ್ರೂ 1-2 ನಿಮಿಷದ ಕಾಲಾವಕಾಶ ಕೊಟ್ಟಿದ್ದಲ್ಲಿ ನೀನ್ ಬೇರೆ ಏನಾದ್ರೂ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯನಾ? ಬೇಕಾದ್ರೆ ನಾವು ಯಾವ್ದೋ ಸಿಚುಯೇಷನ್ ಕೊಡೋದಾ ನಿಮ್ಗೆ? ಕೊಡಿ ಸರ್. ಗಗನ ಅದು ಗಗನನ್ ತಂಗಿ ಒಬ್ಬ ಮೆಕ್ಯಾನಿಕ್ ಹುಡುಗನ ಲವ್ ಮಾಡ್ತಿದ್ದಾಳೆ, ನೀವು ನೋಡಿದಿರಾ? ಈಗ ಮನೆಗೆ ವಾಪಸ್ ಬಂದು ಸ್ಕೂಲಿಂದ ಏನ್ ಹೇಳ್ತಿರೋ, ನಿಮ್ ಡೈಲಾಗ್ ನಿಮ್ಗೆ ಏನ್ ಅನ್ಸೋದು ಅದನ್ನ ಹೇಳಿ, ಓಪನ್ ಆಗಿ ಹೇಳಿ. ನೋಡ ಐಶು, ನಾನು ನೋಡಿದೆ ನೀನ್ ಅವನ ಜೊತೆ ಬೈಕಲ್ಲಿ ಸುತ್ತಾ ಇದ್ದೆ. ಯಾವಾಗ್ಲೂ ಬಿದ್ರೆ ತುಪ್ಪದ ಕೊಳದಲ್ಲಿ ಬೀಳ್ಬೇಕು, ಹಿಂಗೆ ಕೊಚ್ಚೆ ಕೊಳದಲ್ಲಿ ಬೀಳ್ಬಾರ್ದು. ಇದು ನಾನು ನೆನ್ಪಿಟ್ಕೋ. ಜೀವನದಲ್ಲಿ ಲೈಫು ನೀನ್ ಅನ್ಕೊಂಡಷ್ಟು ಈಸಿಯಾಗಿ ಇರೋದಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಅನ್ಸ್ಬೋದು ನಿನಗೆ, ಆದ್ರೆ ದುಡ್ಡು ಯಾವಾಗ್ಲೂ ಬೇಕು. ನೀನು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ, ನೀನು ಅನ್ನನೇ ತಿನ್ಬೇಕು. ಅವ್ನ ಮೆಕ್ಯಾನಿಕ್ ಜೊತೆ ಹೋಗಿ ಇಲ್ಲ ನಾನು ಅವನ ಜೊತೆ ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಅಲ್ಲ, ಎಲ್ಲದಕ್ಕಿಂತ ಅವ್ರು ಡೈಲಾಗ್ ಹೇಳಿದ್ರಲ್ರಿ, ಬಿದ್ರೆ ತುಪ್ಪದ ಕೋಳದಲ್ಲಿ ಬೀಳ್ಬೇಕು. ಅಲ್ಲ, ಇದು ಆ ಫಿಲ್ಮ್ ಅಲ್ಲಿ ಇತ್ತ ಡೈಲಾಗ್ ಇಲ್ಲ ಅಲ್ಲ? ಇಲ್ಲ ಸರ್. ಸರ್ ಮುಂದಿನ ಪಿಕ್ಚರ್ ರೈಟರ್ ಬೇಕಾ ನೋಡಿ ಸರ್. ಗಗನ, ನೀವು ರೈಟರ್ ಆಗಿ ಬರ್ತೀರಾ ನೋಡಿ. ವಂಡರ್ಫುಲ್, ಕಂಗ್ರಾಚುಲೇಷನ್ಸ್. ಅಷ್ಟೇ ಇಲ್ಲ. Oh my God. so much. Thank you sir, thank you so much sir. ಸಿ ದ್ಯಾಟ್ಸ್ ದ ನ್ಯಾಚುರಲ್ ಆಕ್ಟಿಂಗ್. ನಿನ್ನಲ್ಲಿ ಕಲೆ ಇದೆ, ನಿಜ. ಅದಕ್ಕೆ ಓಪನ್ ಅಪ್ ಮಾಡಿದ್ ನಾನು. ನನ್ಗೆ ಇದೇ ಇಷ್ಟ ಆಗಿತ್ತು ಅಂತ. ಬಿ ನ್ಯಾಚುರಲ್, ಅವಾಗ್ಲೇ ಬರೋದು. ಕರೆಕ್ಟ್. ಓಕೆ, ಯು ರಿಯಲಿ ಅರ್ನ್ಡ್ ಇಟ್ ಅಂತ ಹೇಳ್ಬೋದು. ನಿಮ್ಮ ಕೈಲಿ ಏನಿದೆ, ಯು ಹ್ಯಾವ್ ಅರ್ನ್ಡ್ ಇಟ್. ಇದೆಲ್ಲ ಮೀರಿ ನೀನ್ ಕೋಪ ಮಾಡ್ಕೋಬೇಡ. ನೀನ್ ಕೋಪ ಮಾಡ್ಕೊಬಾರ್ದು. ನಾ ಕೋಪ ಮಾಡ್ಕೊಳ್ಳೋದಿಲ್ಲ. ನೋಡು ನೀನು ಅಳಬಾರ್ದು. ನಾನು ಅಳೋದಿಲ್ಲ. ನೋಡು, ಬೇಜಾರು ಮಾಡ್ಕೋಬಾರ್ದು. ನಾ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಆಕ್ಚುಲಿ ನಾನು ಇದು ಹೇಳ್ಬೇಕು, ನನಗೂ ಅನುಶ್ರೇಖಗೂ ಮತ್ತೆ ಜಿ ಕನ್ನಡಗೂ ಒಂದು ಹಳೆ ಸಂಬಂಧ ಇದೆ. ಏನಂದ್ರೆ ನಾನು ಫಸ್ಟ್ PUC ಇದ್ದಾಗ ಚಿತ್ರದುರ್ಗಕ್ಕೆ ಜಿ ಜಾತ್ರೆಗೆ ಅನುಶ್ರೇಖ ಬಂದಿದ್ರು. ಅವಾಗಿಂದಾನೇ ಇದೀನಮ್ಮ ನಾನು. ಜೊತೆಯಲ್ಲಿ ಜಾತ್ರೆ ನಮ್ಮ ಅನ್ಸುತ್ತೆ. PGಯಲ್ಲಿ ನಮ್ಮ PG ಓನರು ಎಲ್ಲಿಗೂ ಹೋಗಂಗಿಲ್ಲ ನೀವು ಹೊರಗೆ ಅಂತಂದು ಏನೋ ಸುಳ್ಳು ಹೇಳ್ಬಿಟ್ಟು ಜಸ್ಟ್ ಅನುಶ್ರೇಖ ನೋಡಕ್ಕೋಸ್ಕರ ಹೋಗಿ
ಹರ್ ಎಂಟ್ರಿ ಅವ್ರೊಂದು ಇಲ್ಲಿ ಬಂದು ಎಲ್ಲರಿಗೊಂದು ಹಾಯ್ ಹೇಳಿದ್ರು. ಅಷ್ಟು ನಿಮ್ಮನ್ನ ಅಷ್ಟೇ ನೋಡ್ಕೊಂಡು ಹಂಗೆ ಬಂದ್ವಿ. ಮತ್ತೆ ಜಿ ಕನ್ನಡದಲ್ಲಿ ಅವಾಗ ನಾನು ಜೋರಾಗಿ ನಕ್ಕಿದ್ದೆಲ್ಲ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಆಗ್ತಾ ಇದ್ದು. ಅದಕ್ಕೆ ನಮ್ಮ ಕಾಲೇಜಲ್ಲೆಲ್ಲ ಡ್ರಾಮಾ ಸೀನಿಯರ್ ಅಂತ ಕರಿತಿದ್ರು. ಅವಾಗ ಅನ್ಸಿತ್ತು ನಾನೇ ಫುಲ್ ಸ್ಟೇಜ್ ಮೇಲೆ ಬಂದ್ರೆ ಹೇಗಿರುತ್ತೆ ಅಂತ. ಇದನ್ನ ಹೋಗಿ ಟಿವಿಯಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಅಯ್ಯೋ ನನ್ನ ಮುದ್ದು ಬಂಗಾರ ನೀನು. ಅಂದ್ರೆ ಅವಳು ಆಕ್ಚುಲಿ ಇನ್ನೋಸೆಂಟ್ ಆಗಿ ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ಲು. ಅವತ್ತು ಪ್ರೇಕ್ಷಕರ ಮಧ್ಯ ಆಡಿಯನ್ಸ್ ಗಿಟ್ಟಂತಹ ಒಂದು ಶಾರ್ಟ್ ಅಲ್ಲಿ ಆಕೆ ಕಾಣಿಸ್ಕೊಂಡ್ಲು. ಇವತ್ತು ಮಹಾನಟಿ ಅನ್ನೋ ವೇದಿಕೆಯಲ್ಲಿ ಆಯ್ಕೆಯಾಗಿ ಕೈಯಲ್ಲಿ ಗೋಲ್ಡನ್ ಟಿಕೆಟ್ ಇಟ್ಕೊಂಡಿದ್ದಾರೆ. ಇದು ಜರ್ನಿ ಅಂತ ಅಂದ್ರೆ ಹ್ಯಾಪಿನಾ? ಸಖತ್ ಹ್ಯಾಪಿ. ಏನ್ ಮಾಡ್ಕೊಂಡಿದ್ದೀರಿ ನೀವು? ಸಾಫ್ಟ್ವೇರ್ ಇಂಜಿನಿಯರ್? ಇಲ್ಲ, ಆಕ್ಟರ್. ವೆಲ್ಕಮ್ ಟು ಮಹಾನಟಿ. ನಟಿ ನಂಬರ್ 12. ನನ್ನ ಹೆಸರು ಲಕ್ಷ್ಮಿ. ಮನೆ ತುಂಬೋ ಭಾಗ್ಯಲಕ್ಷ್ಮಿನೂ ಹೌದು, ಗಂಡ ಮಕ್ಕಳಿಗೆ ಹೊಟ್ಟೆ ತುಂಬಿಸೋ ಅನ್ನಪೂರ್ಣೆನೂ ಹೌದು. ಮನೆ ಜಗತ್ತಿನ ನೆಮ್ಮದಿಯ ತಾಣ. ಗಂಡಸರು ಹೊರಗಡೆ ಕಷ್ಟಪಟ್ಟು ದುಡಿತಾರೆ, ಅದ್ರ ತಕ್ಕನಂತೆ ಸಂಬಳನೂ ತಗೋತಾರೆ. ಆದ್ರೆ ನಮಗೆ ಇವ್ರ ಮಕ್ಕಳು, ಅತ್ತೆ ಮಾವ, ಹೀಗೆ ಪ್ರತಿಯೊಬ್ಬರ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಡು ಇವ್ರನ್ನೆಲ್ಲ ಕೇರ್ ಮಾಡೋದು. ಇಷ್ಟೆಲ್ಲ ಮಾಡಿದ್ರು ಇವ್ರ ಪ್ರಕಾರ ಕೆಲ್ಸನೇ ಅಲ್ಲ. ಕಾಲ ಬದಲಾದ್ರು ಕೆಲವ್ರು ಹೆಣ್ಮಕ್ಳು ಹಣೆ ಬರ ಬದಲಾಗಲ್ಲ. ನಾನು ಸದ್ಯಕ್ಕೆ ಹೋಲ್ಡಲ್ಲಿ ಇರ್ತೀನಿ. So please don't give your heart. All the best. Thank you, sir. Yes. Welcome ನಟಿ ನಂಬರ್ 13. ನಮಸ್ತೆ ಮ್ಯಾಮ್. ನಮಸ್ತೆ. ಪ್ರಿಪೇರ್ ಆಗೇ ಬಂದಿದ್ದೀರಾ? ಐ ವೋಂಟ್ ಟೇಕ್ ಮಚ್ ಟೈಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್. ನಮಸ್ತೆ ಎಲ್ರಿಗೂ ನಮಸ್ಕಾರ. ನಮಸ್ತೆ ಅಮ್ಮ. ಏನ್ ನಿಮ್ಮ ಹೆಸರು? ಆಶಿಕಾ ಸೋಮಶೇಖರ್. ನೈಸ್. ಯಾವ ಊರು? ತೀರ್ಥಹಳ್ಳಿಯಿಂದ ಬಂದಿರೋದು. ಓ, ಶಿವಮೊಗ್ಗ ತೀರ್ಥಹಳ್ಳಿ. ನೈಸ್. Yes, sir. ಓಕೆ. ಏನ್ ಮಾಡ್ಕೊಂಡಿದ್ದೀರಾ ಆಶಿಕಾ ಅವರೇ? ಆಸ್ ಎ ಯೋಗ ಇನ್ಸ್ಟ್ರಕ್ಟರ್, ಡ್ಯಾನ್ಸರ್ ಅಂಡ್ ಆಕ್ಟರ್. ಆಶಿಕಾ, 1 second. ಅದೇನದು? ವಾಟ್ ಇಸ್ ದಿಸ್? ಸರ್, ನಾನು ಆಸಿಡ್ ಅಟ್ಯಾಕ್ ಸರ್ವೈವರ್ ಪಾತ್ರ ಮಾಡ್ತಾ ಇದ್ದೀನಿ. ಓ, ಈಗ ಮೇಕಪ್. ಓಕೆ, Yes, sir. ಓಕೆ, ರೈಟ್. ಯು ರೆಡಿ? ಎಸ್ ಸರ್. ಸೊ ಫಾರ್ ದ ರೋಲ್, ವಿತ್ ಯೋರ್ ಪರ್ಮಿಷನ್, ನಾನು ಒಂದು ಚೇರ್ನ ಪ್ರಾಪರ್ಟಿ ಆಗಿ ಯೂಸ್ ಮಾಡಿ. ಆಫ್ ಕೋರ್ಸ್, ಪ್ಲೀಸ್. ಚೇರ್ ಕೊಡ್ರಪ್ಪ ಅವ್ರಿಗೆ. ಎಸ್, ಆಕ್ಷನ್. ಭಯ ಆಯ್ತಲ್ವಾ? ಅದಿರ್ಲಿ, ಹೇಗೆ ಕಾಣಿಸ್ತೀನಿ ನಾನು? ನೋಡು, ನಿನ್ಗೋಸ್ಕರ ಅಲಂಕಾರ ಮಾಡ್ಕೊಂಬಂದೀನಿ. ಹೇಗೆ ಕಾಣಿಸ್ತೀನಿ ಹೇಳು? ಅಯ್ಯೋ, ನನ್ನ ಬುದ್ಧಿಗುಷ್ಟು. ಹೇಗೆ ಮಾತಾಡ್ತೀಯ ನೀನು? ಬಾಯಿಗೆ ಹಾಕಿರೋ ಪ್ಲಾಸ್ಟರ್ ತೆಗಿಬೇಕು ತಾನೆ? ಬಾಯಾರಿಕೆ ಆಗ್ತಿದ್ಯಾ? ಇರು. ತಗೋ. ಇದು ನೀರಲ್ಲ, ಜಸ್ಟ್ ಆಸಿಡ್ ಅಷ್ಟೇ. ನೆನ್ಪಿದ್ಯಾ, 1 ವರ್ಷದ ಹಿಂದೆ ನಾನು ಡಾನ್ಸ್ ಕ್ಲಾಸಿಂದ ಬರುವಾಗೆಲ್ಲ ನಿನ್ನನ್ನು ಫಾಲೋ ಮಾಡ್ತಿದ್ದೆ. ಐ ಲವ್ ಯು ಅಂತ ಟಾರ್ಚರ್ ಕೊಡ್ತಿದ್ದೆ. ನಾನು ನೋಡಿ, ನನಗಿದೆಲ್ಲ ಇಷ್ಟ ಇಲ್ಲ. ನಾನು ಜೀವನದಲ್ಲಿ ಏನಾದ್ರು ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ ಅಂದಿದ್ದೆ. ಆಮೇಲೆ ನೀನೊಂದಿನ ಬಂದು ನನಗೊಂದು ದೊಡ್ಡ ಗಿಫ್ಟ್ ಕೊಟ್ಟು ಹೋದೆ. ನೋಡು, ಕಣ್ಬಿಟ್ಟು ಸರಿಯಾಗಿ ನೋಡು. ಓ, ನೋಡೋಕ್ಕೆ ಭಯ ಆಗ್ತಿದ್ಯಾ? ನಾನು ಇದ್ರ ಜೊತೆನೆ ಬದುಕ್ತಿದ್ದೀನಿ ಕಣೋ. ಬಿಸಿನೀರು ಬೈ ಮೇಲೆ ಬಿದ್ರೇನೆ ತಡ್ಕೊಳಕ್ಕಾಗದೇ ಇರೋಂಥ ಹುಡುಗಿ ನಾನು. ಆದರೆ ನೀನು
ಒಂದು ಕ್ಷಣನೂ ಯೋಚನೆ ಮಾಡಿದೆ ನನ್ನ ಮುಖದ ಮೇಲೆ ಆಸಿಡ್ ಹಾಕಿ ಓಡೋದೆ. ಆ ನೋವು ಏನಂತ ನಿಂಗೆ ಗೊತ್ತೇನೋ? ಮಕ್ಕಳು ನನ್ನ ನೋಡಿ ಹೆದರ್ಕೋತಾರೆ, ಜನ ನನ್ನ ಹತ್ರ ಮಾತಾಡೋಕ್ಕೆ ಹಿಂಜರಿತಾರೆ. ನೀನು ಬರೀ ಆಸಿಡ್ ಹಾಕಿದ್ ನನ್ನ ಮುಖಕ್ಕಲ್ಲ, ನನ್ನ ಇಡೀ ಜೀವನಾನೇ ಸುಟ್ಟಾಕ್ಬಿಟ್ಟಿಯಲ್ಲೋ ಪಾಪಿ. ಇಲ್ಲ ಇಲ್ಲ, ನಿನ್ನಂಥ ಕ್ರೂರಿಗಳು ಈ ಸಮಾಜದಲ್ಲಿದ್ರೆ ಈ ಸಮಾಜಕ್ಕೆ ಕಂಟಕ. ಒಂದು ಹುಡುಗಿ ಒಪ್ಕೊಂಡಿಲ್ಲ ಅಂದ ತಕ್ಷಣ ಅವಳ ಮುಖಕ್ಕೆ ಆಸಿಡ್ ಹಾಕಿ ಅವಳ ಜೀವನಾನೇ ಹಾಳು ಮಾಡ್ಬೋದು ಅನ್ಕೊಂತಿರಲ್ಲ, ಆ ವ್ಯಕ್ತಿತ್ವ ಸಾಯ್ಬೇಕು, ಆ ಆಲೋಚನೆ ಸಾಯ್ಬೇಕು. ಎಲ್ಲ ಹೆಣ್ಮಗುಗಳಿಗೂ ಆ ದುರ್ಗಿ ಇದ್ದಾಳೆ. ನೀನ್ ಸಾಯ್ಬೇಕು, ನೀನ್ ಸಾಯ್ಬೇಕು. ಆಶಿಕಾ, ಒಂದು ಪ್ರಶ್ನೆ, ಇದನ್ನೇ ಮಾಡ್ಬೇಕು ಅಂತ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಮ್ಯಾಮ್, ಆ್ಯಕ್ಚುಲಿ ನಾನು ರೀಸೆಂಟಾಗಿ ನ್ಯೂಸ್ ಪೇಪರ್ ಓದ್ತಿದ್ದಾಗ March 3 ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಲೈಕ್ ಒಂದು ಸೆಕೆಂಡ್ PU ಹುಡುಗಿ ಮೇಲೆ ಒಂದು ಆ್ಯಸಿಡ್ ಅಟ್ಯಾಕ್ ಆಯಿತು. ಅವ್ರು ಇನ್ನೇನು ಎಕ್ಸಾಮ್ ಬರೀಬೇಕಂತ ಇದ್ರು, ಅಷ್ಟರಲ್ಲಿ ಒಂದು ಹುಡುಗ ಬಂದು ಅದೇ ಕಾಲೇಜ್ ಯೂನಿಫಾರ್ಮ್ ಹಾಕೊಂಡ್ಬಂದು ಅವ್ನು ಆ್ಯಸಿಡ್ ಹಾಕಿ ಅವ್ರ ಪಕ್ಕ ಇನ್ನಿಬ್ಬರು ಇದ್ರು, ಅವ್ರ ಮೇಲೂ ಬಿತ್ತು. ಸೊ ಅದು ನನಗೆ ಅಫೆಕ್ಟ್ ಮಾಡಿದ್ರು. ಸೊ ನನಗೆ ಸ್ಕ್ರಿಪ್ಟ್ ಮಾಡ್ಬೇಕಂದಾಗ ಐ ಥಾಟ್ ನಾನು ಅದೇ ಟಾಪಿಕ್ ತಗೊಳ್ಬೇಕು ಅಂತ ನನಗೆ ಅನಿಸ್ತು. ಸೋ ನೈಸ್, ಸೋ ನೈಸ್. ಆ್ಯಂಡ್ ಒಂದು ಒಳ್ಳೆ ವಿಷಯ ಅವ್ರೇನು ಅದರಲ್ಲಿ ಬಳಸ್ಕೊಂಡ್ರು ಅಂತಂದರೆ, ಒಂದು ಹೆಣ್ಣು ತಾಳ್ಮೆನ ಕಾಪಾಡ್ಕೊಂಡಾಗ ಲಕ್ಷ್ಮಿ ಆಗಿರ್ತಾಳೆ, ಅವಳ ತಾಳ್ಮೆನ ಕೆಳಕಿದ್ರೆ ಕಾಳಿ ಕೂಡ ಆಗ್ತಾಳೆ ಅನ್ನೋದನ್ನ ಇವತ್ತು ಅಷ್ಟು ಅದ್ಭುತವಾಗಿ ಇವ್ರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಮ ಜಡ್ಜಸ್ ರಿವ್ಯೂಸ್ ಏನಿದೆ ಅಂತ ಕೇಳೋಣ. ತರುಣ್ ಸರ್, ಮೊದಲನೇದಾಗಿ ನೀವು ಆಯ್ಕೆ ಮಾಡ್ಕೊಂಡಂತ ಈ ಕಾನ್ಸೆಪ್ಟ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ರಿ ನೀವು. ಅದು ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಷನ್ ವೈಸಲ್ಲಿ ಆಗಿರ್ಬೋದು, ಎಲ್ಲರೂ ವೆರಿ ನೀಟ್ಲಿ ಕನ್ವೇಡ್. ಅದು ಫಾರ್ ಯುವರ್ ಕಾನ್ಸೆಪ್ಟ್, ಯುವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಎವ್ರಿಥಿಂಗ್, ಐ ಆಮ್ ಗೋನ್ ಗಿವ್ ಅ ಗಿರೀಡ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮ್ಮ ಕಾನ್ಸೆಪ್ಟ್ ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಯಾ, ಓವರ್ ಆಲ್ ಇಸ್ ವೆರಿ ಗುಡ್. ನಾನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನೋಡ್ಬೋದು ಅನ್ಸುತ್ತೆ. ಸೊ ಐ ವಿಲ್ ಗಿವ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನನ್ನ ಪ್ರಕಾರ ದಿಸ್ ವಾಸ್ ಅ ವಾವ್ ಆಡಿಷನ್ ಬಿಕಾಸ್ ದಿಸ್ ಇಸ್ ಇನಫ್ ಟು ಶೋ ದಟ್ ಯು ಹ್ಯಾವ್ ಕೇಪಬಿಲಿಟಿ ಅಂತ. ಸೊ ನನ್ನ ಕಡೆಯಿಂದ ನಿಮಗೆ ಮಹಾನಟಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಶಿಕಾ ಸೋಮಶೇಖರ್ ಅವರು ಆಯ್ಕೆ ಆಗಿದ್ದಾರೆ ಮಹಾನಟಿಗೆ. ಥ್ಯಾಂಕ್ ಯು ಸೋ ಮಚ್. ಯು ಸೀಮ್ ಟು ಓನ್ ದಿಸ್ ಪ್ಲೇಸ್ ರೀ. ಅದು ಕಲಾವಿದರಿರ್ಬೇಕು. ನೀವ್ ಎಲ್ಲೋದ್ರು ಇದು ನನ್ ಜಾಗಪ್ಪ, ಅದು ನನ್ ಜಾಗಪ್ಪ, ಬೆಟ್ಟದ ಮೇಲೆ ಅದು ನನ್ ಜಾಗಪ್ಪ, ಸಾಗರ ತೀರ ಅದು ನನ್ ಜಾಗಪ್ಪ, ಅಷ್ಟು ಫ್ರೀ ಇರ್ಬೇಕು. ಎಲ್ಲಿ ಹೋದ್ರು ನಿಮ್ಮನ್ನ ನೋಡಿದ್ರೆ ನೀವು ಇಲ್ಲೇ ಹುಟ್ಟು ಬೆಳೆದಿದ್ದೀರಾ ಅನ್ಸುತ್ತೆ ನನಗೆ. ಅಷ್ಟು ಆರಾಮಾಗಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆರ್ಟಿಸ್ಟ್ಗೆ ಯು ಮಸ್ಟ್ ಓನ್ ದಟ್ ಪ್ಲೇಸ್. ಅದು ನೀವು ಓನ್ ಮಾಡ್ತಾ ಇದ್ರಿ. ಸೊ ಗುಡ್ ಲಕ್ ಟು ಯು. ಗೋಲ್ಡನ್ ಟಿಕೆಟ್ ಅವೈಟ್ಸ್. ನಟಿ ನಂಬರ್ 14 ಬನ್ನಿ ಪ್ಲೀಸ್. ರೆಡಿ? Yeah. ಆಕ್ಷನ್. Ladies and gentlemen, welcome on board flight 4836. We will be cruising at the height of 33,000 feet. Along with our crew members Ramesh sir, Tarun sir, Prema ma'am, Nishvika ma'am and Anushri madam. Sorry, I was actually all ready. I'm nervous seeing the crowd. It's okay. I didn't want to do. It's fine. It's fine. It's fine. It's fine. Relax. Cool, Amrita. Come on, you are just talking. Ah. Come on. Come on, Amrita. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಅಂತ.
ಏರ್ ಹೋಸ್ಟೆಸ್ ಆಗ್ಬೇಕು ಅನ್ನೋದು ನನ್ನ ಕನ್ಸಾಗಿತ್ತು. ಕೊನೆಗೂ ನನ್ನ ಕನ್ಸು ನನ್ಸಾಗೋಯ್ತು. ಏರ್ ಹೋಸ್ಟೆಸ್ ಆಗಿ ಫಸ್ಟ್ ಟೈಮ್ ಫಾರಿನ್ ಫ್ಲೈಟಲ್ಲಿ ಹತ್ತಾಗ ಫಾರಿನ್ ಎಲ್ಲ ಸುತ್ತಾಡ್ಬೋದು ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಫಾರಿನ್ ಅಂದ್ರೆ UK ಅಂತ ಹಾಕಿದ್ರಲ್ಲ, ಯುನೈಟೆಡ್ ಕಿಂಗ್ಡಮ್ ಅಲ್ಲ, ಅದು ನಮ್ಮ ಉತ್ತರ ಕರ್ನಾಟಕ ಅಂತ. ಲೋಕಲ್ ಫ್ಲೈಟಿಗೆ ಹಾಕಿ ನನ್ನ ಆಸೆನೆಲ್ಲ ನಿರಾಸೆ ಮಾಡಿಬಿಟ್ರು. ಸರಿ, ಇದೆಲ್ಲ ಆಯ್ತು ಅಂದ್ರೆ ಲೋಕಲ್ ಫ್ಲೈಟಲ್ಲಿ ಎಷ್ಟೆಂಥ ಜನ ಬರ್ತಾರೆ ಗೊತ್ತಾ? ಎಷ್ಟು ಸ್ಟೈಲಿಶ್ ಆಗಿ, ಎಷ್ಟು ಪ್ರೀಟಿಯಾಗಿ, ಎಷ್ಟು ಕ್ಯೂಟ್ ಆಗಿ, ಮುದ್ದಾಗಿ ಇರೋ ಮಾಡೆಲ್ ತರ ನನ್ನನ್ನ ಟೀ ಕಾಫಿ ಕೊಡೋಲ್ ತಾನೇ ನಿನ್ ಫ್ಲೈಟಲ್ಲಿ ಅಂತ ಹೇಳ್ಬಿಡ್ತಾರೆ. ಅದು ಪರವಾಗಿಲ್ಲ, ನಾನು ಟೀ ಕೊಡೋಲ್ ತರ ಕಾಣಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಇಲ್ಲ ಇಲ್ಲ ಸರಿ ಅಂತ ಇನ್ನು ಕೆಲವರು ಇರ್ತಾರೆ, ನರ್ಸಮ್ಮ ವಾಮಿಟ್ ಬರೋ ಥರ ಆಗ್ತಾ ಇದೆ, ಟ್ಯಾಬ್ಲೆಟ್ ಕೊಡಮ್ಮ ಅಂತ ಕೇಳ್ತಾರೆ. ಅಷ್ಟಾದ್ರೂ ಪರವಾಗಿಲ್ಲ. ಇನ್ ಕೆಲವ್ರು ಇರ್ತಾರೆ, ಟಾಯ್ಲೆಟ್ ಅಲ್ಲಿ ನೀರ್ ಬರ್ತಿಲ್ಲಮ್ಮ, ನೀರ್ ತಗೊಂಬರಮ್ಮ ಅಂತ ಕೇಳ್ತಾರೆ. ನೀವು ಎಲ್ಲ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದೀರಾ, ಏರ್ ಹೋಸ್ಟೆಸ್ಗೆ ಎಷ್ಟು ಕಷ್ಟ ಯಾವ್ದಾದ್ರು ಕೊಟ್ಟಿದ್ದೀರಾ? ಇಲ್ಲ ಇಲ್ಲ ತಾನೆ. ಆದ್ರೆ ಎಲ್ರು ಹಿಂಗಿರಲ್ಲ. ನಮ್ಮ ಉತ್ತರ ಕರ್ನಾಟಕ ಜನ ಮಾತ್ರ ತುಂಬಾ ಒಳ್ಳೆಯವರು. ಅವ್ರ ಮಾತು ರಫ್ ಆಗಿದ್ರು ಅವ್ರ ಮನ್ಸು ಸ್ವೀಟ್ ಕೇಕ್ ತರ. ಎಲ್ಲರ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಬೆಳ್ಳಾರಿ ಫ್ಲೈಟ್ ಲ್ಯಾಂಡ್ ಆಗಿದ್ದೀವಿ. ಇನ್ನು ನಾನು ಹೊಡ್ತೀನಿ. ಎಲ್ಲರಿಗೂ ಮತ್ತೆ ಸಿಗ್ತೀನಿ. ಬಾಯ್. ಸೂಪರ್, ಎಷ್ಟು ಸಕ್ಕತ್ತಾಗಿ ಮಾಡಿದ್ರಿ ಗೊತ್ತಾ? ಹೌದು, ಯಾವ ಊರು ನಿಮ್ದು ಅಮೃತ? ಬ್ಯಾಂಗ್ಳೂರ್. ಬೆಂಗಳೂರಾ? ಮನೇಲಿ ಏನ್ ಮಾತಾಡೋದು? ತೆಲುಗು. ಬಾಗ ಮಾತನಾಡೋರು ಬಾಗ ಮಾಡಿ ವಸ್ತುಂದಿ. ನಿಶ್ವಿಕಾ ಅವರೇ, ಅಮೃತ ಅವರೇ, ಆಕ್ಟಿಂಗ್ ಅನ್ನೋ ಪಾರ್ಟ್ ಬಂದಾಗ ಐ ಫೀಲ್ ಲೈಕ್ ಒಂಥರ ಸ್ಟ್ಯಾಂಡ್ ಅಪ್ ಶೋ ನೋಡ್ದಂಗಿತ್ತು ನನಗೆ. ಸೊ ಆಕ್ಟಿಂಗ್ ಅಂತ ನನಗೆ ಕಾಣಿಸಿಲ್ಲ. ಫಾರ್ ಮೀ ಐ ಫೆಲ್ ಲೈಕ್ ನಾನು ಯಾವುದೋ ಒಂದು ಒಳ್ಳೆ ಶೋನ ನೋಡ್ತಾ ಇದ್ದೀನಿ ಅಂತ. ಮಜಾ ಅಂತೂ ಡೆಫಿನೆಟ್ಲಿ ಕೊಟ್ರಿ, ಎಂಟರ್ಟೈನ್ ಚೆನ್ನಾಗಿ ಮಾಡಿದ್ರಿ. ಬಟ್ ಆಕ್ಟಿಂಗ್ಗೆ ಸ್ವಲ್ಪ ಇನ್ನೊಂಚೂರು ಬೇಕು, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನ್ಸುತ್ತೆ. ಸೊ ಐ ವಿಲ್ ಟೇಕ್ ಲಿಟಲ್ ಟೈಮ್. ಶೋರ್ ಶೋರ್. ಓಕೆ, ಥ್ಯಾಂಕ್ ಯು. ಡೈರೆಕ್ಟ್ರೆ. ಅಮೃತ, ಎಸ್. ಸೆಲೆಕ್ಟ್ ಆಗಿ ಮಹಾನಟಿಗೆ ಬಂದ್ರೆ ನೀವು ಯಾರನ್ನ ಫ್ರೆಂಡ್ ಮಾಡ್ಕೋತಿರೋ ಬಿಡ್ತಿರೋ ಬಿಟ್ಬಿಡಿ. ಆಶಿಕಾ ಅಂತ ಇಲ್ಲೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಇಟ್ಟಿದ್ರಲ್ಲ, ಅವ್ರನ್ನ ಫಸ್ಟ್ ಫ್ರೆಂಡ್ ಮಾಡ್ಕೊಳ್ಳಿ ನೀವು. ನಾಳೆ ನೀವೊಂದು ಏನೇ ಸಿನಿಮಾ ಮಾಡ್ತೀರಾ ಅಂತಂದ್ರು ಅವರೇ ಬುಕ್ ಮಾಡಬೇಕು ನೀವು. ಇವ್ರು ಬರೀ ಸುಮ್ನೆ ಬಾಯಿ ಹಿಂಗಿಂಗ್ ಮಾಡಿ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಹತ್ರ ಏನಾದ್ರು ಒಂದ್ 2 ಲೈನ್ ಹೇಳ್ಸಿದ್ರೆ ಟ್ರೈ ಮಾಡ್ಬೋದು. ಆಶಿಕಾ ರೆಡಿಮಾ? ಎಸ್. ರೆಡಿ, ಆಕ್ಷನ್. ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಹಾಗಲ್ಲ. ಅವ್ರ ಮಾತು ತುಂಬಾನೇ ರಫ್ ಆಗಿದ್ರು ಅವ್ರ ಮನ್ಸು ಸ್ವೀಟ್ ಕೇಕ್ ತರ. Let's see. I think we'll keep you in hold and we'll see in the finals. ಓಕೆ, ಒಂದು ಗ್ರೀನ್ ಲೈಟ್ ಇದ್ರೂ ಅಲ್ಲೊಂದು ಹೋಪ್ ಇದೆ ಅಂತ ಅರ್ಥ. ಅಮೃತ, ನೀವು ಸ್ವಲ್ಪ ಕಾಯ್ದಿರಬೇಕು ಅಂತ ಹೇಳಿ ಕಾಯುವಿಕೆಯ ಪಟ್ಟಿಯಲ್ಲಿ ಇಟ್ಟಿದ್ದಾರೆ. ಸೊ ನೀವೇನ್ ಮಾಡ್ತೀರಾ, ಸ್ವಲ್ಪ ಹೊತ್ತು ಹೋಗಿ ಗಗನ ಸಖಿ ತರನೇ ಹೋಗಿ ಹೀಗೆ ಕೂತ್ಕೊಬೇಕು, ಆಯ್ತಾ? ನಟಿ ನಂಬರ್ 15 ಅವರನ್ನ ಬರಮಾಡ್ಕೋಣ, ಪ್ಲೀಸ್ ಕಮ್. ನೀನು ನನ್ನ ಜೊತೆ ಪಾರ್ಟಿಗೆ ಬರ್ತೀಯಾ? ನಿನ್ ಮುಖನ್ ಯಾವತ್ತಾರು ಕನ್ನಡ ಸರಿಯಾಗಿ ನೋಡ್ಕೊಂಡಿದ್ಯಾ? ಎಲ್ಲೂ ಕನ್ಫ್ಯೂಸ್ ಆದ್ರೆ ಏನಿಸ್ತು ವಾಟ್ ಐ ಫೀಲ್. ನಾನು ಸ್ವಲ್ಪ ಹೋಲ್ಡಲ್ಲಿ ಇಡಬೇಕು ಅಂತ. ನೀನು ಆ ನಿನ್ ಹೇರ್ ಸ್ಟೈಲು, ಆ ನಿನ್ ಸೋಡಾ ಪುಟ್ಟಿ ಗ್ಲಾಸು, ಆ ನಿನ್ ದಂಗ ದಾವಣಿನೋ ಒಳ್ಳೆ ಹಳ್ಳಿ ಗಮಾರಿ ತರ ಇದ್ಯಾ. ಇನ್ನೊಂದು ಚೂರ್ ಪಾಲಿಶಿಂಗ್ ಬೇಕು. ಸೊ ಫಾರ್ ನೌ ಐಲ್ ಕೀಪ್ ಇಟ್ ಆನ್ ಹೋಲ್ಡ್. ಓಕೆ ಸರ್, ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. Thank you. ಟ್ರೈ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನಟಿ ನಂಬರ್ 16, ಪ್ಲೀಸ್ ಕಮ್. ಹಲೋ, ಯಾವ ಊರು? ಮಂಗಳೂರು. ಥ್ಯಾಂಕ್ ಯು. ನೀವು ನೋಡ್ರ ರಾಕಿಂಗ್ ಆಗಿದ್ದಾರೆ. ಎಸ್. ಹಲೋ. ಹಲೋ.
ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಆರಾಧನಾ ಭಟ್ ಅಂತ, ನಾನು ಮಂಗಳೂರಿಂದ ಬಂದಿದ್ದೀನಿ. ಓ ವಾವ್. ಇವತ್ತೇನ್ ಮಾಡ್ಬೇಕಂತಿದ್ದೀರಾ? ಮಂಗಳೂರಿಂದ ಬಂದಿದ್ದೀನಿ ಅಂತ ಅಂದ್ಮೇಲೆ ಮಂಗಳೂರಿನ ಸ್ವಲ್ಪ ಮೀನ್ ತರದೇ ಇರ್ತೀನ, ಸೊ ಮಂಗಳೂರಿನ ಮೀರನ್ನ ಸ್ವಲ್ಪ ನಿಮ್ಮೆಲ್ಲರಿಗೂ ಮಾರೋಣ ಅಂತ. ಮಾರ್ತೀರಾ ನಾವೇನೋ ತಿನ್ನಿಸ್ತೀರಾ ಅನ್ಕೊಂಡ್ವಿ. ಫಸ್ಟ್ ಮಾರೋದು ಮ್ಯಾಮ್, ಆಮೇಲೆ ತಿನ್ಸೋದು. ಓಕೆ, ಮಂಗಳೂರಿನ ಮೀನ್ ಮಾರೋರು ಹೇಗೆ ಆಕ್ಟ್ ಮಾಡ್ತಾರೆ ಅಂತ ತೋರಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಮೀರ್ ಮಾರ್ತಾರೆ ನೋಡೋಣ. ದಮ್ಮೂರ್ ಬೇರೆ. ಗುಡ್ ಲಕ್ ಆರಾಧನಾ. ಆಕ್ಷನ್. ನಮ್ಮಲ್ಲಿ ಉಂಟಲ್ಲ ಫ್ರೆಶ್ ಮೀನು ಕೊಡುದು, ಮೋಸ ಗೀಸ ಮಾಡ್ಲಿಕ್ಕಿಲ್ಲ ಆಯ್ತಾ. ಎಂತ ಇದು, ದೊಡ್ಡ ಜನರೆಲ್ಲ ಇಲ್ಲೇ ಕೂತಿದ್ದೀರಾ. ಬೆಳಗ್ಗೆ ಬೆಳಗ್ಗೆ ಮಂಜುನಾಥ ಸ್ವಾಮಿಯ ದರ್ಶನ ಆದಾಗೆ ಆಯ್ತು ಮಾರೆ. ನಮಸ್ಕಾರ, ನನ್ನ ಹೆಸರು ರತ್ನ ಅಂತ. ಪ್ರೀತಿಯಿಂದ ಎಲ್ಲರೂ ನನ್ನನ್ನ ರತ್ನಕ್ಕ ರತ್ನಕ್ಕ ಅಂತ ಕರೀತಾರೆ ಮಾರೆ. ನಮಗೆ ಉಂಟಲ್ಲ ಈ ಗಾಡು ಫುಡ್ಡು ಎಲ್ಲ ಫಿಶ್ ಮಾರೆ. ಆಹಾ, ಬಾಯಲ್ಲಿ ನೀರು ಬರ್ತುಂಟಲ್ಲ, ನನಗೆ ಗೊತ್ತುಂಟು. ಆ ಮೀನು 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 ಮೀನೇ. ಬನ್ನಿ ಅಕ್ಕ, ಬನ್ನಿ 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 ಬನ್ನಿ. ಸರ್, ಈ ಮೀನ್ ಮಾರೋದು ಎಷ್ಟು ಕಷ್ಟ ಅಂತ ಗೊತ್ತುಂಟು ಸರ್ ನಿಮ್ಗೆ? ಮೊನ್ನೆ ಒಬ್ಬ ಸಪೂರದವ ನನ್ನ ಹತ್ತಿರ ಬಂದು, ಅಕ್ಕ ಮುಳ್ಳಿಲ್ದಿರೋ ಮೀನು ಕೊಡಕ್ಕ ಅಂತ ಕೇಳಿದ. ನನಗೆ ಬಂದ ಸಿಟ್ಟಲ್ಲಿ ಉಂಟಲ್ಲ, ಅಡ್ಡ ಬೆನ್ನಾಯ್ತ ಮಗ, ಎತ್ತಳದ ನೀನು. ನಿನ್ನ ಬೆನ್ನಲ್ಲೇ ಮೂಳೆ ಇಲ್ಲ, ನಿಂಗೆ ಮುಳ್ಳಿಲ್ದಿರೋ ಮೀನ್ ಬೇಕಾ ಅಂತ ಹೇಳಿ ಸಮ್ಮ ಬಾರಿಸಿದೆ. ಮತ್ತೆ ಜನ ಪಿಡ್ಚು, ಜನದ ಸುದ್ದಿಯೇ ಇಲ್ಲ ಮಾರೆ. ಆ ಮೀನು 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 ಮೀನೇ. ಸಾಕಾಯ್ತು ಮಾರೆ. ಈ ಮೀನ್ ಮಾರೋದು ಎಷ್ಟು ಕಷ್ಟ ಗೊತ್ತುಂಟಾ? ಎಲ್ಲರೂ ಹೇಳಿದಾಗೆ ಸುಲಭ ಅಲ್ಲ. ಬೆಳಗ್ಗೆ 4 ಗಂಟೆಗೆ ಕಡಲಿಗೆ ಹೋಗ್ಬೇಕು. ಕಡಲಿಗೆ ಹೋಗಿ ಅಲ್ಲಿ ಸಮುದ್ರ ಬರುವುದನ್ನೇ ಕಾಯ್ಬೇಕು. ಕಾದು ತಂದ ಮೀನಿನ ರಾಶಿಯನ್ನೆಲ್ಲ ಮಾರ್ಕೆಟ್ನಲ್ಲಿ ತಂದು ಮಾರಬೇಕು. ಮೀನು ಮಾರುವವರದ್ದು ಪರವಾಗಿಲ್ಲ, ಆದ್ರೆ ಈ ಕಡಲಿಗೆ ಹೋಗಿ ಮೀನ್ ತರಲಿಕ್ಕೆ ಹಾರ್ತಾರಲ್ಲ, ಅವರ ಜೀವನ ಯಾರಿಗೂ ಬೇಡ ಮಾರೆ. ಓಯ್, ನನಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ ಗೊತ್ತುಂಟಾ? ಇಲ್ಲಿ ಉಂಟಲ್ಲ ಈ 2 ಮೀನು, ಅದು ಅವನಿಗೆ ತಂದದ್ದು ಮಾರೆ. ಯಾವ ಮೀನು ಖಾಲಿ ಆದ್ರೂ ಕೂಡ ಈ ಮೀನನ್ನ ಅವನಿಗೆ ಕೊಡುವುದೇ ಇಲ್ಲ. ಇದು ನನ್ನ ಮಗನಿಗೆ. ಆದ್ರೆ ಅವತ್ತೊಂದಿನ ನನ್ನ ಮಗ, ಅಮ್ಮ ನಾನು ಹೋಗಿ ಕಡಲಲ್ಲಿ ಮೀನ್ ತರ್ತೇನೆ ಅಂದ. ನಾನು ಆಯ್ತು ಅಂದೆ. ಕಡಲ ಅಬ್ಬರ ಜೋರಾಗಿತ್ತು, ಮಳೆ ಜೋರು ಬರ್ತಿತ್ತು. ಎಲ್ಲಾ ವೇರಿಯೇಷನ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಅವತ್ತು ಮೀನ್ ತರ್ಲಿಕ್ಕೆ ಹೋದವ ಮತ್ತೆ ಬಂದೇ ಇಲ್ಲ. ಛೆ, ಎಂತ ಮಾರೆ, ಮಗನನ್ನೆಲ್ಲ ನೆನಪಿಸ್ತೀರಾ? ನಾನು ಬರ್ತೇನೆ ಆಯ್ತಾ, ಹೋಗ್ಲಿಕ್ಕುಂಟು, ಹೋಗಿ ಮೀನ್ ಸಾರು ಮಾಡ್ಲಿಕ್ಕುಂಟು. ನನ್ನ ಮಗ ಇವತ್ತೆಲ್ಲ ನಾಳೆ ಬಂದೇ ಬರ್ತಾನೆ. ಬಂದು ಅವನಿಗೆ ಮೀನ್ ತಿನ್ನಿಸ್ಲಿಕ್ಕುಂಟು. ಅವನ್ ಕೂಡ ನನಗೆ ತಿನ್ನಿಸ್ತಾನೆ. ತಿನ್ನಿಸಿ, ಅಮ್ಮ ತಪ್ಪಾಯ್ತಮ್ಮ, ಇನ್ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಅಮ್ಮ, ಕ್ಷಮಿಸಮ್ಮ ಅಂತ ಹೇಳ್ತಾನೆ. ಬರ್ತಾನೆ, ನನ್ನ ಮಗ ಬಂದೇ ಬರ್ತಾನೆ. ಬರ್ತೇನೆ ಆಯ್ತಾ, ಬರ್ತೇನೆ. ಆ ಮೀನು 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 ಮೀನೇ. ಆ ಮೀನು 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 ಮೀನೇ. ಎಂತ ಮತ್ತೆ ಹೆಚ್ಚಲ್ಲರೆ ಸೌಖ್ಯ ಮಗ? ಬಕ್ಕ ನಮ್ಮ ಫುಲ್ ಸೌಖ್ಯ. ಹೆಚ್ಚ ಮಂತ ಪಣ್ಣ ಅಚ್ಚ ಬಂತ ಅಂಜಲ್ ಮೀನ್ ಲಕ್ಕ ನಿನ್ನ ಪರ್ಫಾರ್ಮೆನ್ಸ್. ಆಸೆ ಅಂಡ್ ಇರಗ್ಲ ತಿಂದ್ರೆ ಅಂದ ಬೈಕೋಬೇಡಿ, ನಾನು ತುಳುವಲ್ಲಿ ಮಾತಾಡಿ. ಸರ್, ಸಬ್ ಟೈಟಲ್ ಬೇಕು ಅಂದ್ರೆ. ಸರ್ ಅದೇ ತುಂಬಾ ಚೆನ್ನಾಗಿ ಮಾಡಿದೆ. ಈ ಅಂಜಲ್ ಮೀನ್ ಬರುತ್ತಲ್ಲ ಸರ್, ಜಾಸ್ತಿ ಮುಳ್ಳಿಲ್ದಿರೋ ಸಿಂಗಲ್ ಬೋನ್ ಇರೋ ಫಿಶ್ ಇದೆಯಲ್ಲ, ನಿಮ್ ಆ ತರ ಇತ್ತು ಅಂತ ಹೇಳಿ. ಏನ್ ಸರ್ ಪಟ 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 ಅಂತ ರಿಯಲಿ ರೀ, ಮೀನು 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 ಮೀನು. ಅರೆ ವಾ, ಮೀನು 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 ಮೀನು. ಎಷ್ಟು ಚಂದ ರೀ. ಇದು ಮೀನ್ ಮಾರೋಳ ಕತೆ ಅಂತ ಶುರು ಮಾಡಿದ್ರು. ಇದು ಮೀನ್ ಮಾರೋಳ ಕತೆನೇ ಅಲ್ಲ. ಒಂದ್ ತಾಯಿ ತನ್ನ ಮಗನಿಗೋಸ್ಕರ ಕಾಯ್ತಿದ್ದಾಳ ಕತೆ. ಮೀನ್ ಮಾರೋಳ ತರ ನೀವು, ಎಂತ ಬ್ಯೂಟಿಫುಲ್ ಐಡಿಯಾ ಅದು. ಈ ತರ ವಿಷಯಗಳಿಗೆ ಕ್ಲಿಕ್ ಆಗೋದು ಆಡಿಯನ್ಸ್ಗೆ. ಬಹಳ ಬ್ಯೂಟಿಫುಲ್ ಆದ ಪ್ಯಾಸೇಜ್ ಚೂಸ್ ಮಾಡಿದ್ರಿ, ಬಹಳ ಅದ್ಭುತವಾಗಿ ಮಾಡಿದ್ರಿ. ಸೊ ಜಡ್ಜಸ್ ಏನ್ ಹೇಳ್ತಾರೆ ನೋಡೋಣ. 3 ಜನ ಜಡ್ಜಸ್ ಅಲ್ಲಿ ನಿಶ್ವಿಕಾ ಅವರು ನಿಮ್ಮ ಮೀನನ್ನ ತುಂಬಾ ಇಷ್ಟಪಟ್ಟು ಓಕೆ ಅಂತ ಗ್ರೀನ್ ಲೈಟ್ ಹೊತ್ತಿದ್ದಾರೆ. ನಿಶ್ವಿಕಾ, ನಿಮ್ಮಿಂದ ಮಾತು ಶುರು ಮಾಡೋಣ. ಐ ರಿಯಲಿ ಲವ್ಡ್ ಇಟ್. ಮೀನು 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 ಸೂಪರ್ ಆಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೈಸ್ ನಿಶ್ವಿಕಾ. ಪ್ರೇಮ ಮ್ಯಾಮ್, ನನ್ಗೆ ತುಂಬಾ ಇಷ್ಟ ಆಯ್ತು. ಬಟ್
ಎಲ್ಲೆಲ್ಲಿ ನಾವು ಎಮೋಷ್ನಲ್ ಆಗಬೇಕು, ಎಲ್ಲಿ ಪಿಚ್ ತಗೋಬೇಕು, ಎಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ನನಗೆ ಬೇಕಿತ್ತು. Sure, ma'am. ಐ ಥಿಂಕ್ ಮುಂದಿನ ದಿನದಲ್ಲಿ ನೀವು ಕಲಿತೀರಾ ಅಂತ. ಬಟ್ ಇಟ್ಸ್ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ತರುಣ್ ಸರ್, ಈಗ ತಾನೇ ಒಂದು ವರ್ಷದಿಂದ ಆರಾಧನಾ. ಒಂದು ಆಡಿಷನ್ ಮಾಡಿ ಆರಾಧನಾ ಲಾಂಚ್ ಮಾಡಿ ಒಂದು ಫಿಲಮ್ ಆಗಿದೆ. ಹೌದು, ಪರಿಚಯ ಮಾಡಿದ್ರಿ. ಸಿನಿಮಾದಲ್ಲಿ ನಾಯಕ ನಟಿಯರಿಗೆ ಹೆಸರು ಚೇಂಜ್ ಮಾಡೋದು ಒಂದು ಹಳೆ ಪದ್ಧತಿ ಇದೆ. ನೀವು ಇನ್ನೊಂದು ಒಳ್ಳೆ ಹೆಸರು ಯಾವ್ದಕ್ಕೂ ಯೋಚನೆ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ಏನ್ ಮಾಡ್ಕೊಂಡಿದ್ದೀರಿ ಮುಂಚೆ? ಥಿಯೇಟರ್ ಗೀಟರ್ ಏನೋ ಮಾಡಿದಿರ ನೀವು? ಥಿಯೇಟರ್ ಏನು ಮಾಡಿಲ್ಲ ಸರ್, ಬಟ್ ಆಕ್ಟಿಂಗ್ ಅಂದ್ರೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಂಟ್ರೆಸ್ಟ್. ಓಕೆ, ಸೊ ಎಲ್ಲೂ ಒಂದು ತರುಣ್ ಸರ್, ಇಫ್ ಪ್ರೊಫೆಷನಲ್ ಯು ಡೋಂಟ್ ಮೈಂಡ್, ಅಂದ್ರೆ ನೀವು ಕೇಳ್ತಿರೋದಕ್ಕೆ ಜಸ್ಟ್ ಟು ಆಡ್ ಆನ್, ಇದು ಬಿಟ್ಟು ಬೇರೆ ಏನಾದ್ರೂ ಟ್ಯಾಲೆಂಟ್ ಅನ್ನ ತೋರಿಸ್ಬೋದಾ? ಓಕೆ, ಆಕ್ಚುಲಿ ನಿಮ್ಮ ಪಕ್ಕ ನಿಂತ್ಕೊಂಡು ಇದು ನಾನು ಮಾಡ್ತಿದ್ನಂದ್ರೆ ಐ ಆಮ್ ವೆರಿ ಲಕ್ಕಿ. ನಾನು ಕೂಡ ಒಂದು ಪಾರ್ಟ್ ಟೈಮ್ ಆಂಕರ್. ಇದು ಬೇಕಿತ್ತ ನಿಮ್ಗೆ? ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೋಗಿ ಬಂದು ನನ್ ಬುಡಕ್ಕೆ ಬಂದಿದೆ. ಬರಲ್ಲ ಮಾಡಮ್ಮ. ಇಲ್ಲ ಅಕ್ಕ, ನಿಮ್ಮ ಎನರ್ಜಿ ಅಂತ ನಿಜವಾಗ್ಲೂ ಮ್ಯಾಚ್ ಮಾಡಕ್ ಆಗಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಆಕ್ಚುಲಿ ನೀವು ತಪ್ಪು ತಿಳ್ಕೊಬಾರ್ದು, ಎಷ್ಟೋ ಜನ ನನ್ನ ಜೂನಿಯರ್ ಅನುಶ್ರೀ ಅಂತಾನೂ ಕರೀತಾರೆ. ಅರೆ ಸೂಪರ್, ಜೂನಿಯರ್ ಅನುಶ್ರೀ ಜಮಾಯಿಸು ಹಂಗಂದ್ರೆ. ನೀರು ಕುಡಿಬೋದಾ? ಅಯ್ಯೋ ಹೌದು, ಅನುಶ್ರೀಗೆ ನೀರು ಕೊಡ್ರು. ಮೇಡಮ್ ಬೇರೆ ಏನಾದ್ರು? ಬೇಡ ಮ್ಯಾಮ್, ಥ್ಯಾಂಕ್ ಯು. ಜಸ್ಟ್ ಇರೋದ ಈ ಶಾರ್ಟ್ ಆದ ತಕ್ಷಣ ಕಬ್ಬಿನ ಜ್ಯೂಸ್ ಬರುತ್ತೆ ಮೇಡಮ್, ಫುಲ್ ಎನರ್ಜಿ. ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್. ಕರುನಾಡಿನಾದ್ಯಂತ ಹೆಣ್ಮಕ್ಳ ಪೈಪೋಟಿ, ಇವರಿಗೆ ಯಾರು ಇಲ್ಲ ಸರಿ ಸಾಟಿ. ಇವರು ಮಾಡ್ತಾರೆ ಜಟಾಪಟಿ, ಆಗೋಕೆ ಬಂದಿದ್ದಾರೆ ಮಹಾನಟಿ. ಸೊ ಇದೀಗ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಇವರನ್ನ ನೋಡಿದ್ರೆ ಆಗುತ್ತೆ ಖುಷು. ಇವರು ಕರುನಾಡ ಕ್ರಶು. ಇವರ ಹೆಸರು ಕೇಳಿದ್ರೇನೆ ಆಗ್ತಾರೆ ಪಡ್ಡೆ ಹುಡುಗರು ಬ್ಲಶು. ಸೊ ಪ್ಲೀಸ್ ವೆಲ್ಕಮ್ ಕ್ಯೂಟೆಸ್ಟ್ ನಿಶು. ಇವರು ಹೇಳ್ತಾರೆ ಆಕ್ಷನ್ ಕಟ್ಟು, ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ಗೆ ಸೂಪರ್ ಹಿಟ್ಟು. ಸೊ ಪ್ಲೀಸ್ ವೆಲ್ಕಮ್ ತರುಣ್ ಸುಧೀರ್ ಸರ್. ಇವರು ಚಂದನವನದ ಚೆಲುವಿನ ತಾರೆ. ಇವರ ಅಂದ ನೋಡಿ ನಾಚುತ್ತೆ ಧರೆ. ಸೊ ಪ್ಲೀಸ್ ವೆಲ್ಕಮ್ ಪ್ರೇಮಾ ಮ್ಯಾಮ್. ಇವರು ಕರುನಾಡ ಇಂಡಸ್ಟ್ರಿಯ ಡೈಮಂಡ್. ಇವ್ರ ಜೊತೆ ನೋಡೋಕೆ ಕಾಯ್ತೀವಿ ನಾವು ವೀಕೆಂಡ್. ಸೊ ಪ್ಲೀಸ್ ವೆಲ್ಕಮ್ ಪ್ರೀತಿಯಿಂದ ರಮೇಶ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಆಂಕರಿಂಗು. ಇದೀಗ ಕಾರ್ಯಕ್ರಮದ ಶೋಭೆ ಹಾಗೆ ಕಾರ್ಯಕ್ರಮದ ಎಲ್ಲ ಮಹಾನ್ ವ್ಯಕ್ತಿಗಳನ್ನ ಸ್ವಾಗತಿಸಿದ್ದಾಗಿದೆ. ಆದ್ರೆ ಕಾರ್ಯಕ್ರಮದ ಸಾರಥಿಯನ್ನ ಸ್ವಾಗತಿಸಿದ್ರೆ ಹೇಗೆ ಅಲ್ವಾ? ಸೊ ಇವರು ಮಾತಿನ ವರಶ್ರೀ, ಇವರು ಸಾಕ್ಷಾತ್ ಕಲಾಶ್ರೀ. ಇವರಿಗೆ ಕೊಟ್ರು ಕಮ್ಮಿ ಸಾಧನಾಶ್ರೀ. ಇವರೇ ಕರುನಾಡಿನ ಒನ್ ಅಂಡ್ ಓನ್ಲಿ ಸೂಪರ್ ಆಂಕರ್ ಅನುಶ್ರೀ. ಆರಾಧನಾ, ಹೇಳಿ ಅಕ್ಕ. ಇವತ್ತು ನನ್ನ ಜೀವನದ ಬೆಸ್ಟ್ ಮೂಮೆಂಟ್. ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ತನ್ನ ಇಮಿಟೇಷನ್ ಯಾರೋ ಮಾಡ್ತಾರೆ ಅಂದಾಗ ಅಲ್ಲಿ ಆ ಕಲಾವಿದನ ಆ ಕಲೆಯ ಗೆಲುವಾಗುತ್ತೆ. ಇವತ್ತು ಇವರು ನನಗಿಂತ ಸೂಪರ್ ಆಗಿ ಆಂಕರಿಂಗ್ ಮಾಡಿದ್ದಾರೆ. ಆಕ್ಚುಲಿ ಸ್ಟೇಜ್ ಮೇಲೆ ನನ್ನ ವಾಯ್ಸ್ ಟೋನ್ ಅನ್ನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಎಲ್ಲರೂ ಹೇಳ್ತಿದ್ರು, ಬಟ್ ಶಿ ಡಿಡ್ ಇಟ್. ನಯನ ಆದ್ಮೇಲೆ ಇವರೇ ಮಾಡಿದ್ದು ಸೂಪರ್ ಸೂಪರ್. ಅನುಶ್ರೀ ಮತ್ತು ಜೂನಿಯರ್ ಅನುಶ್ರೀಗೆ ಒಂದು ಚಪ್ಪಾಳೆ. ನನ್ನ ಕಡೆಯಿಂದ ನಿಮ್ಗೆ ಗಿಫ್ಟು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನನ್ನಂತ ಲೈಕ್ ಎಷ್ಟೋ ಜನ ಬೆಳೀತಾ ಇರುವಂಥ ಪ್ರತಿಭೆಗಳಿಗೆ ಯು ಆರ್ ಇನ್ಸ್ಪಿರೇಷನ್. ಐ ಆಮ್ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತರುಣ್ ಅವರೇ, ಆಂಕರಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೆರಿ ನೈಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಆದ್ರೂ ಹೆಂಗ್ ಗೊತ್ತಾ, ನೀವು ಆಂಕರಿಂಗ್ ಅನ್ನೋ ಸಮುದ್ರದಲ್ಲಿ ಒಂದು ಮೀನ್ ತರ ಇದ್ರೆ ಅದು ತಿಮಿಂಗ್ಲ ರೀ. ಅದು ತಿಮಿಂಗ್ಲ, ಅದು ಏನದು ಕಂಪೇರ್ ಮಾಡಕ್ಕೆ ಆಗಲ್ಲ. ಅದು ಶಿ ಈಸ್ ದಿ ಸೂಪರ್ ಸ್ಟಾರ್ ಆಫ್ ಆಂಕರಿಂಗ್ ಅಂತ ಹೇಳ್ಬೋದಲ್ವಾ. ಸೊ ಅನುಶ್ರೀ, ಯು ಆರ್ ಆಲ್ವೇಸ್. ಥ್ಯಾಂಕ್ ಯು.
ಥಿಯೇಟರ್ ಬ್ಯಾಕ್ಗ್ರೌಂಡು ಇನ್ನೊಂದು ಯಾಕೆ ನಾನು ಕೇಳಿದೆ ಅಂತಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಅದು ಗೊತ್ತಾಯ್ತು. ಒಂದು ರಾ ಟ್ಯಾಲೆಂಟ್ ಅಂತ ಹೇಳ್ತೀವಿ ಗೊತ್ತಾ, ಆ ತರ ಇದ್ರೆ ನೀವು ತುಂಬಾ ಪೊಟೆನ್ಷಿಯಲ್ ಇದೆ, ನಿಮ್ಗೆ ಒಂದು ಚಿಕ್ಕ ಗ್ರೂಮಿಂಗ್ ಆಗ್ಬೇಕಾಯ್ತು. ಐ ಥಿಂಕ್ ಪರ್ಫೆಕ್ಟ್ ಪ್ಲಾಟ್ಫಾರ್ಮ್ ಫಾರ್ ಯು ಇಸ್ ಮಹಾನಟಿ ಅಂತ. ಥ್ಯಾಂಕ್ ಯು ಸರ್. ಐ ಥಿಂಕ್ ಇಲ್ಲಿ ಬಂದ್ಮೇಲೆ ನಿಮ್ಗೆ ಅದು ಆಟೋಮೆಟಿಕಲಿ ರಮೇಶ್ ಸರ್ ಇಂದ ಹಿಡಿದೆಲ್ಲ ಇರೋದ್ರಿಂದ ದೇ ವಿಲ್ ಟ್ರೈನ್ ಯು ದಟ್. ಅಷ್ಟೇ ಡಿಫ್ರೆನ್ಸ್ ಇರೋದು. ಅದರ್ವೈಸ್ ಯು ಹ್ಯಾವ್ ಗಾಟ್ ಬ್ಯೂಟಿಫುಲ್ ರಾ ಟ್ಯಾಲೆಂಟ್ ಆ್ಯಂಡ್ ಯು ವಿಲ್ ಡೂ ಗ್ರೇಟ್ ಆ್ಯಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಮೂಡಬಿದ್ರೆ 19 ವರ್ಷದ ಆರಾಧನಾ ಭಟ್ ಮಹಾನಟಿಗೆ ಆಯ್ಕೆಯಾಗಿದ್ದಾರೆ. ಗೋಲ್ಡ್ ಟಿಕೆಟ್ ಪ್ಲೀಸ್. ಮೀನು 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 ಮೀನು. ರೈಟ್, ಮಹಾನಟಿಯ 17ನೇ ಸ್ಪರ್ಧಿ ಬರ್ತಿದ್ದಾರೆ. ವೆಲ್ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹಲೋ ಥಾಮಸ್, ನಮಸ್ಕಾರ. ನಿಮ್ಮ ಅಕ್ಕ ಇವತ್ತು ಫುಲ್ ಟೈಟ್, ಯಾರು ತುಟ್ಟಿ ಕಾಣಂಗಿಲ್ಲ. ಎಲ್ರೂ ನಿಮ್ಮ ಬೆಳ್ಳನ್ನ ನಿಮ್ಮ ಬಾಯಲ್ಲಿ ಇಟ್ಕೊಳ್ಳಿ. ನೋಡಿ, ನಮ್ಮ ಮನ್ಸು ನಮಗ್ ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರ? ನಾನಿವತ್ತು ಕುಡ್ದಿದ್ದೀನಿ, ಆದ್ರೆ ಯಾಕೆ ಕುಡ್ದಿದ್ದೀನಿ ಅಂತ ಗೊತ್ತಾ? ಗೊತ್ತಾ? ನನಗೆ ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ, ಅದಕ್ಕೆ ಕುಡಿದು ಬಿಟ್ಟಿದ್ದೀನಿ. ಅಯ್ಯೋ, ಹುಡುಗಿ ಕುಡಿತಾರೆ ಅಂತ ಶಾಕ್ ಆಗ್ತಿದೆ. ಯಾಕೆ? ಹುಡುಗರು ಬಿಟ್ಟು ಹೋದಾಗ ಹುಡುಗರು ಕುಡಿಬೋದು, ಹುಡುಗಿರಿಗೆ ಬಾಯಿಗೆ ಬಂದಂಗೆ ಬೈಬೋದು, ಆದ್ರೆ ಹುಡುಗಿರು ಕುಡಿಬಾರ್ದ? ಹುಡುಗರಿಗೆ ಕಾಕರಿಸಿ ಉಗಿಬಾರ್ದ? ನನ್ನ ಕಡೆಯಿಂದ ಈ ವೇದಿಕೆಗೆ ಇದಕ್ಕೊಂದು ರೆಸ್ಪೆಕ್ಟ್ ಇದೆ ಗೊತ್ತಾ, ಅದಕ್ಕೆ ಇನ್ನೊಂದು ಚೂರ್ ಪ್ರಿಪರೇಷನ್ ಬೇಕು ಅಂತ ಅನಿಸಿದೆ. ಐ ವಿಲ್ ಆಲ್ಸೋ ಕೀಪ್ ಯು ಆನ್ ಹೋಲ್ಡ್. ಸೂಪರ್ ಸೂಪರ್. ನಟಿ ನಂಬರ್ 18 ಬನ್ನಿ ಮಹಾನಟಿ ವೇದಿಕೆಗೆ. ವೆಲ್ಕಮ್ ಪ್ಲೀಸ್. ದೊಡ್ಡವ್ರಿಗೆಲ್ಲ ನಮಸ್ಕಾರ. ನಾನು ಉತ್ತರ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯವಳು. ನನ್ನ ಹೆಸರು ಬೇಡ ಬಿಡಿ, ನನ್ನನ್ನು ಹೆಸರಿಡ್ದು ಕರೆಯೋರ್ಗಿಂತ ಜಾಸ್ತಿ ದಾಸಿ ಅಂತ ಕರೆಯೋರೇ ಹೆಚ್ಚು. ದಾಸಿ ಅಂದ್ರೆ ಯಾರದ್ದೋ ಮನೆಯಲ್ಲಿ ಜೀತ ಮಾಡೋ ದಾಸಿ ಅಲ್ಲ, ನಾನು ಆ ದೇವರ ದಾಸಿ, ದೇವದಾಸಿ. ದೇವರ ದಾಸಿ ಆಗಿದ್ದ ನಾವು ಮುಂದೆ ದುಡ್ಡಿರೋ ದೊಡ್ಡ ಮನುಷ್ಯರ ದಾಸಿಯರಾಗಿದ್ದೀವಿ. ನಿಮ್ಮ ಅಟೈರ್ ಏನು ಬಂದಿದ್ರೆ ಇಟ್ ಈಸ್ ಓಕೆ ಫಾರ್ ದಿಸ್ ಕಾನ್ಸೆಪ್ಟ್, ಬಟ್ ಮೋರ್ ಆಫ್ ನಿಮ್ಮ ಅಪಿಯರೆನ್ಸ್ ಮೇಲೆ ಇನ್ನೊಂಚೂರು ವರ್ಕ್ ಮಾಡಿ. ಪರ್ಫಾರ್ಮೆನ್ಸ್ ಐ ಲೈಕ್ ಇಟ್. ಅಪಿಯರೆನ್ಸ್ ವೈಸ್ ನಾನು ಸ್ಟಿಲ್ ಒಂಚೂರು ಹಿಂಗೆ ಇದ್ದೀನಿ, ಬಟ್ ಐ ವಿಲ್ ಗೋ ಫಾರ್ ಅ ಗ್ರೀನ್. ನನಗನ್ಸಿದ ಪ್ರಕಾರ ತುಂಬ ಗ್ಯಾಪ್ ಆಯಿತು ಅನ್ನಿಸ್ತು. ಒಂದು ಪಾಯಿಂಟ್ ಹಾಂ ಮ್ಯಾಮ್, ಐ ಥಿಂಕ್ ನಾನು ಸ್ವಲ್ಪ ಹೊತ್ತು ಹೋಲ್ಡ್ ಇರಬೇಕು ಅಂತ ನನಗನ್ನಿಸ್ತು. ಸೊ ದೇವಸೇನಾ, ಸ್ವಲ್ಪ ಹೊತ್ತು ಕಾಯ್ಬೇಕು ನೀವು, ಓಕೆನಾ? ಖಂಡಿತ. ರೈಟ್, ಮಹಾನಟಿ ವೇದಿಕೆಗೆ 19ನೇ ನಟಿ ಎಂಟ್ರಿ ಕೊಡ್ತಿದ್ದಾರೆ. ಹಾಯ್. ಹಲೋ ಸರ್. ಏನು ನಿಮ್ಮ ಹೆಸರು? ನಿರೋಷಾ ಅಂತ. ನಿರೋಷಾ. ಓಕೆ. ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ಸರ್ ಬೇಸಿಕಲಿ ನಾನು ಮೈಸೂರು, ಸೊ ಬೆಂಗಳೂರಲ್ಲಿ ವಾಸವಾಗಿದ್ದೀನಿ. ಓಕೆ. ಏನು ಮಾಡ್ಕೊಂಡಿದ್ದೀರಿ ಇದು ಬಿಫೋರ್ ನೀವು? ಲೈಕ್ ಸರ್ ನಾನು ಒಂದು ಕಂಪ್ನಿ ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. Okay. ಆಕ್ಟಿಂಗ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಕೆಲಸನ ಪಕ್ಕಕ್ಕಿಟ್ಟು ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ಇವತ್ತು ಮಹಾನಟಿಲಿದ್ದೀನಿ. ಸೊ ನಿಮ್ಮ ಅಟೈರ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಒಂದು ಕಾಪ್ ರೋಲ್ ಏನೋ ಮಾಡ್ತಿದ್ದೀರಾ ಅಂತ. ಏನು ಕಾನ್ಸೆಪ್ಟ್? ಸರ್ ಮಾಲಾಶ್ರೀ ಮ್ಯಾಮ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ರಣಚಂಡಿ ಕಾಳಿ ಅವತಾರದಲ್ಲಿ ಇಲ್ಲಿ ಬಂದಿದ್ದೀನಿ. ಓಕೆ. ಈಗ ನಿಮಗೆ ಸನ್ ಗ್ಲಾಸಸ್ ಬೇಕೇ ಬೇಕಾ? ನೋ ಸರ್. ಓಕೆ. ಓಕೆ, ಯು ರೆಡಿ? ಎಸ್ ಸರ್, ಐ ಆಮ್ ರೆಡಿ. ಎಸ್, ಆಕ್ಷನ್.
ನಮಸ್ಕಾರ ಬಸ್. ಎಸ್ ಸರ್, ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಸರ್, ಮೇ ಐ ಕಮ್ ಇನ್ ಸರ್? ಗುಡ್ ಈವ್ನಿಂಗ್ ಸರ್. ನಿನ್ನೆ ರಿಪೋರ್ಟ್ ಪ್ರಕಾರ ಈ ದಯಾ ಹಾಗೂ ಸಮಾಜದಲ್ಲಿ ಮುಖವಾಡ ಹಾಕೊಂಡಿರೋ ರಾಜಕಾರಣಿಗಳೇ ಕಳ್ಳರ ತರ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಫೈಲ್ಗಳು ಇಲ್ಲಿದೆ. ಇಫ್ ಯು ಡೋಂಟ್ ಮೈಂಡ್, ಪ್ಲೀಸ್ ಲುಕ್ ಅಟ್ ಇಟ್ ಸರ್. ಸತ್ಯ ಹೇಳಕ್ ಬಂದ್ರೆ ಮುಖದ ಮೇಲೆ ಫೈಲ್ ಹೆಸಿತೀರ ಸರ್, ತಪ್ಪು ತಿಳ್ಕೊಂಬೇಡಿ. ಇದೇ ರೌಡಿಗಳು ನಿಮ್ಮ ಮಗಳ ಮೈನ ಮುಟ್ಟು ವೆರೈಟಿ ಆದ ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಿದ್ರೆ ನಿಮ್ಮ ಮರ್ಯಾದೆ ಏನಾಗ್ತಿತ್ತು ಅಂತ ಗೊತ್ತಾ ಸರ್? ಆಗ್ಲೂ ಈ ರೌಡಿಗಳನ್ನ ಸುಮ್ಮನೆ ಇರೋಕ್ ಬಿಡ್ತಿದ್ರ ನೀವು? ಇಲ್ಲ, ನೋಡಿ ನೋಡಿ, ನಿಮ್ ಮುಖಾನೇ ನೋಡ್ಕೊಳ್ಳಿ. ನಿಮ್ ಮಗಳ ಹೆಸರು ಹೇಳಿದ ತಕ್ಷಣ ಮುಷ್ಟಿ ಹಿಡ್ಕೊಂಡು ಕೋಪ ಮಾಡ್ಕೊಂಡು ನಿಂತಿದ್ದೀರಾ. ಇದೇ ತರ ಆ ಹುಡುಗಿ ತಂದೆ ತಾಯಿನೂ ಸರ್, ಯಾವ ತಂದೆ ತಾಯಿನೂ ತನ್ನ ಹೆಣ್ಮಗ್ಳನ್ನ ಬೆತ್ತಲೆಲ್ಲಿ ನೋಡಕ್ ಇಷ್ಟ ಪಡೋದಿಲ್ಲ. ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಕೇಸಿಗೆ ನಾನ್ ನ್ಯಾಯ ಕೊಡಿಸ್ಲೇಬೇಕು ಸರ್. ಯು ಹ್ಯಾವ್ ಟು ಸಪೋರ್ಟ್ ಮೀ ಫಾರ್ ದಿಸ್. ಏನಂದ್ರೆ ಆಗೋದಿಲ್ಲ ಆಗೋದಿಲ್ಲ ಅಂತಿದ್ದೀರಾ ಸರ್? ಈ ಕಾಕಿ ಪವಿತ್ರವಾದದ್ದು, ನನ್ನ ಕರ್ತವ್ಯನೇ ದೇವರು. ನೀವೇನೇ ಹೇಳಿದ್ರು ನೀವು ಹೇಳೋ ಕೆಲಸ ನಾನು ಮಾಡೋದಿಲ್ಲ ಸರ್. ಹೋ MLA ಸಾಹೇಬ್ರು, ಏನಂದೆ ಇನ್ನೊಂದ್ಸಲ ಹೇಳು. ಹೆಣ್ಣು ಅಂದ್ರೆ ಭೋಗದ ವಸ್ತುನಾ? ನಿನಗೇನೋ ಗೊತ್ತು ಹೆಣ್ಣು ಅಂದ್ರೆ? ಹೆಣ್ಣು ಅಂದ್ರೆ ಇಡೀ ಬ್ರಹ್ಮಾಂಡನೇ ತನ್ನ ಭ್ರೂಣದೊಳಗೆ ಇಟ್ಕೊಂಡಿರೋ ಶಕ್ತಿ ಕಣೋ. ನಿನ್ನ ಬಗ್ಗೆ ನೀನ್ ಏನೋ ಅನ್ಕೊಂಡಿದ್ಯಾ? ನೀನು ಸೇದಿ ಬಿಸಾಕೋ 5 ರೂಪಾಯಿ ಗಣೇಶ ಬೀಡಿ ಅನ್ಕೊಂಡಿದ್ಯಾ ನನ್ನನ್ನ? ಈ ಕರ್ನಾಟಕದ ಆಸ್ತಿ IPS ಕಿರಣ್ ಬೇಡಿ ಕಣೋ ನಾನು. ಅರೆಸ್ಟ್ ಮಿ ಸರ್. ಐ ಆಮ್ ಸರೆಂಡರಿಂಗ್ ಸರ್. ಐ ಆಮ್ ಸರೆಂಡರಿಂಗ್ ಮೇಡಮ್. ಸರ್ ಮೇಡಮ್, ಐ ಆಮ್ ಸರೆಂಡರಿಂಗ್ ಮೇಡಮ್. ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು, ಅವರು ಮಾಲಾಶ್ರೀ ಮೇಡಮ್ನ ಆಹ್ವಾನ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಸೂಪರ್. ಬರಲಿ ಚಪ್ಪಾಳೆ ನಿರೋಷ ಅವರಿಗೆ. ಅಷ್ಟಿಷ್ಟನಾ ನಿಮಗೆ ಮಾಲಾಶ್ರೀ ಮ್ಯಾಮ್ ಅಂದರೆ? ಯಾಕೆ ಇಷ್ಟಪಡಬಾರ್ದು ಮೇಡಮ್? ಅಲ್ಲ ಕೇಳಿದೆ ಮೇಡಮ್. ಮೇಡಮ್ ಇದು ಕೊಡಿ ಮೇಡಮ್. ನಿಮ್ಮ ಕೈಯಲ್ಲಿ ಯಾಕೆ ಇಷ್ಟ? ತುಂಬ ಇಷ್ಟ ಮೇಡಮ್. ಯಾಕೆ ಇಷ್ಟ ಅಂತ ಕೇಳಿಲ್ಲ. ನಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಬೇಗ ಕನೆಕ್ಟ್ ಆಗ್ತಾರೆ. ಕ್ಲಾಸ್ ಆಗಿರೋ ಹೀರೋಯಿನ್ ಜೊತೆಗೂ ಕೂಡ ಮಾಸ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಕರೆಕ್ಟ್. ಯಾಕೆ ಮಾಲಾಶ್ರೀ ಮೇಡಮ್ನ ತಗೊಂಡು ಇವತ್ತು ಪೋರ್ಟ್ರೇ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ 25 ಕಂಟೆಸ್ಟೆಂಟು ಹುಡುಗಿ ತರ ಪೋರ್ಟ್ರೇ ಮಾಡ್ಕೊತಾ ಇದ್ದಾರೆ, ಡಿಫ್ರೆಂಟ್ ಆಗಿ ಮಾಡ್ಕೊತಾ ಇದ್ದಾರೆ. ಬಟ್ ಆ 25 ಜನಕ್ಕಿನ್ನ ನಾನು ಹೇಗೆ ಯುನೀಕ್ ಆಗಿ ಕಾಣ್ತೀನಿ. ಸೊ ಅದನ್ನ ನನಗೆ ತೋರ್ಸೋಕೆ ಇಷ್ಟ ಆಗಿದ್ದು ಒಂದೇ ಕಾರಣದಿಂದ ಇವತ್ತು ಮಾಲಾಶ್ರೀ ಮ್ಯಾಮ್ನ ರೆಪ್ರೆಸೆಂಟ್ ಮಾಡಿದ್ದೇನೆ. ಟ್ರೆಂಡ್ ಸೆಟ್ಟಿಂಗ್ ಡೈರೆಕ್ಟರ್ ತರುಣ್ ಅವರೇ. ಹಾಯ್ ನಿರುಷ್ ಅವರೇ. ಹಾಯ್ ಸರ್. ವೆರಿ ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನನ್ನ ಕಾಟೇರ ಸಿನಿಮಾದಲ್ಲಿ ಒಂದು ನನ್ನ ಫೇವ್ರೆಟ್ ಶಾಟ್ ಅದು. ಅಂಡ್ ಇಡೀ ಸಿನಿಮಾದಲ್ಲಿ ಅದು ಹೈಲೈಟ್ ಏನು ಅಂತಂದ್ರೆ ಎಂಡ್ ಶಾಟ್ ನೀವು ನೋಡಿರ್ಬೋದು. ದರ್ಶನ್ ಸರ್ ನಂಗೆ ಹ್ಯಾಂಡ್ ಮೇಲೆ ಹೋಗ್ತದೆ, ಸಿಂಬಲೈಸಸ್ ಎವ್ರಿಥಿಂಗ್. ಈ ಪರ್ಫಾರ್ಮೆನ್ಸ್ ನೋಡಿದ್ರೆ ನನಗೆ ಅದು ಮಾಡಬೇಕು ಅನಿಸ್ತಿದೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಸೀನ್ ಫಾರ್ ಟುಡೇ. ಅಂದ್ರೆ ಬ್ಲಾಕ್ ಬಸ್ಟರ್ ಡೈರೆಕ್ಟರ್, ಟ್ರೆಂಡ್ ಸೆಟ್ಟಿಂಗ್ ಡೈರೆಕ್ಟರ್ ತರುಣ್ ಅವರು ಕೈ ಎತ್ತಿ ಹೀಗೆ ಮುಗಿತಿದ್ದಾರೆ ಅಂತ ಅಂದ್ರೆ ಅದು ಗೆಲುವು ಅಂತ ಅಂದ್ರಪ್ಪ. ನಿಜವಲ್ಲ, ಯು ಡಿಸರ್ವ್ ದಟ್. ಯಾಕಂತಂದ್ರೆ ನಾನು ಆ ಕಿರಣ್ ಬೇಡಿ ಅನ್ನೋ ಸಿನಿಮಾನು ನೋಡಿದ್ದೀನಿ, ಈ ಸೀನಲ್ಲಿ ಮಾಲಾಶ್ರೀ ಮೇಡಮ್ ಮಾಡಿರೋದು ನೋಡಿದ್ದೀನಿ. ಬಟ್ ಅದು ಬಿಟ್ಟು ಇವ್ರ ಸ್ಟೈಲಲ್ಲಿ ಮಾಡ್ತಿದ್ದಾರೆ ಸೇಮ್ ತಗೊಂಡು. ಸೊ ಹಾಗಾಗಿ ಅದನ್ನ ನಮಗೆ ಕನೆಕ್ಟ್ ಆಗುತ್ತೆ. ಸೊ ನಿರುಷ, ಐ ಥಿಂಕ್ ಯು ಹ್ಯಾವ್ ಗಾಟ್ ಅ ವೆರಿ ಬ್ರೈಟ್ ಫ್ಯೂಚರ್. ನೀವು ಸ್ಕ್ರೀನ್ ಅಪಿಯರೆನ್ಸ್ ಚೆನ್ನಾಗಿದೆ ನಿಮ್ಮದು, ನೀವು ಕಾಸ್ಟ್ಯೂಮ್ ಚೆನ್ನಾಗಿ ಕ್ಯಾರಿ ಮಾಡ್ತಿದ್ದೀರಾ, ನಿಮ್ಮ ಡೈಲಾಗ್ ಡೆಲಿವರಿ ಇಂಟೋನೇಷನ್ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ವೈಸ್ ಚೆನ್ನಾಗಿದೆ. ಐ ಥಿಂಕ್ ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಇನ್ ಮಹಾನಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮೇಡಮ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸೊ ಮಚ್. ಓವರ್ ಆಲ್ ಈಸ್ ವೆರಿ ಗುಡ್. ನಿಮ್ಮ ಹೈಟ್ ವೈಸ್ ಮತ್ತು ಇದಕ್ಕೆ ಕಾಸ್ಟ್ಯೂಮ್ ಹಾಕಿರೋದು ಎವ್ರಿಥಿಂಗ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು. ಇನ್ನು ಮುಂದಿನ ದಿನದಲ್ಲಿ ಇನ್ನು ಹೆಚ್ಚು ನೋಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಶೋರ್. ವೆಲ್ಕಮ್ ಟು ಮಹಾನಟಿ, ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. 2 ಗ್ರೀನ್ ಲೈಟ್ ಬಂದಿದೆ ನಿರುಷ, ಇನ್ನು 1 ಗ್ರೀನ್ ಲೈಟ್ ನಿಶ್ವಿಕಾ ಅವರೇ. ನಿರುಷಾ, ವಾವ್
ವಾವ್ ಫಸ್ಟು ನೀವು ಬಂದಾಗಿಂದ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ನನ್ನ ಕಣ್ಣು ಆ ಕಡೆಗೆ ಒಂದು ಸೆಕೆಂಡ್ಗೂ ನಾನು ಡಿಸ್ಟ್ರಾಕ್ಟ್ ಆಗಿಲ್ಲ, ಒಂದು ಸೆಕೆಂಡ್ ಒಂದು ಲೈನು ಮಿಸ್ ಮಾಡಿಲ್ಲ, ವರ್ಡು ಮಿಸ್ ಮಾಡಿಲ್ಲ. ನನ್ನ ಕಂಪ್ಲೀಟ್ ಅಟೆನ್ಷನ್ ನಿಮ್ಮ ಮೇಲಿತ್ತು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ ಆ್ಯಕ್ಟರ್, ಐ ಫೀಲ್. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೊ ಮಚ್. ಮೈಸೂರಿನ ನಿರೋಷ ಆಯ್ಕೆಯಾಗಿದ್ದಾರೆ ಮಹಾನಟಿಗೆ. ಕಂಗ್ರ್ಯಾಚುಲೇಷನ್. ಅವ್ರಿನ್ನೂ ಕ್ಯಾರೆಕ್ಟರ್ ಅಲ್ಲೇ ಇರೋದ್ರಿಂದ ಮಾಸ್ಟರ್ ಮೈಂಡ್ ನೀವು ಫಸ್ಟ್ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದೀರಾ. ಹೌದು. ನೋಡಿ ಸರ್ ಅವರು ಹಂಗೆ ಇದ್ದಾರೆ. ಇಲ್ಲ, ಇದು ಇನ್ಸ್ಪೆಕ್ಟರ್ ನಿರೋಷ ಅಲ್ಲ, ಇನ್ಸ್ಪೆಕ್ಟರ್ ರೋಷನ್ ಅಂತ ಹೇಳಿದ್ರು ನಾನು ನಂಬ್ತಿದ್ದೆ. ಅಷ್ಟು ಅಂದ್ರೆ ಆ ಮೇಲ್ ಬಾಡಿ ಲ್ಯಾಂಗ್ವೇಜ್ ನ ಏನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿ. ಹೆಣ್ಮಕ್ಳು ಅಂದ ತಕ್ಷಣ ಕಾಲ್ ಮೇಲೆ ಕಾಲ್ ಹಾಕೋಬಾರ್ದು, ಇದು ಮಾಡಬಾರ್ದು, ಅದು ಮಾಡಬಾರ್ದು ಅಂತ ನಿಮ್ ಬಾಡಿ ಲ್ಯಾಂಗ್ವೇಜ್ ನೇ ಕ್ರಂಪಲ್ ಮಾಡ್ಬಿಟ್ಟಿದೆ ಸೊಸೈಟಿ. ಇದರ ಮಧ್ಯೆ ನೀವು ಹೀಗೆ ಬಂದು ಇಷ್ಟು ಫ್ರೀ ಆಗಿ ಹ್ಯಾಂಡ್ಸ್ ನ ಮೂವ್ ಮಾಡಿ, ಲಾತಿನ ಆ ಕಡೆ ಬಿಸಾಕಿ, ಕೈ ಹಿಂಗ್ ತಿರುಗಿಸಿ, ಅದು ಇಟ್ಸ್ ಸೂಪರ್. ಥ್ಯಾಂಕ್ ಯು. ಬಹಳ ಇಷ್ಟ ಆಯ್ತು ನನಗೆ. ಕಮರ್ಷಿಯಲ್ ಸಿನಿಮಾ ಬಹಳ ಸೂಟ್ ಆಗುವಂತ ಪರ್ಫಾರ್ಮೆನ್ಸ್. ಗುಡ್ ಲಕ್ ನಿರೋಷ. ಹಿಯರ್ ಇಸ್ ಯುವರ್ ಗೋಲ್ಡ್ ಟಿಕೆಟ್. ಹೋಗಿ ಹೋಗಿ ನಿರೋಷ. ಸೊ ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಆ ಕೈಯಲ್ಲಿ ಗೋಲ್ಡನ್ ಟಿಕೆಟ್ ಸಿಕ್ಕಿದ ತಕ್ಷಣ ಫಸ್ಟ್ ಹೋಗಿ ಅವರ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಬರ್ತಾರೆ. ಸೊ ಅವ್ರ ಬಗ್ಗೆ ಪರಿಚಯ ಮಾಡ್ಕೊಡಿ. ನಿಮ್ಮ ತಾಯಿ ಬಗ್ಗೆ ಹೇಳಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ಮ ಪರಿಚಯ ಮಾಡಿ. ಹಾಗೆ ಹೇಳ್ದಾಗೆ ನನ್ನ ಹೆಸರು ನಿರೋಷ. ಸೊ ಇವತ್ತು ನನ್ನ ಅಕ್ಕ ಬಂದಿದ್ದಾರೆ ತನುಷ, ಅಮ್ಮ ಕೂಡ ಬಂದಿದ್ದಾರೆ ಗಾಯತ್ರಿ ಅಂತ. ಸೊ ಈ ಟಿಕೆಟ್ ಇವತ್ತು ಏನು ಇಲ್ಲಿ ತಗೊತಾ ಇದ್ದೀನೋ ಅಥವಾ ಇವತ್ತು ಏನಕ್ಕೆ ಇಲ್ಲಿ ನಿಂತಿದ್ದೀನೋ, ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಹರ್. ಇದು ಬಂದಿರೋದೇ ಅವ್ರಿಗೋಸ್ಕರ. ಈ ಗೋಲ್ಡನ್ ಟಿಕೆಟ್ ಆ ತಾಯಿಗೆ ಸೇರಿದೆ. ಕರೆದು ಬಿಡಿ ಹಂಗಂದ್ರೆ ಅವ್ರನ್ನ ಇಲ್ಲಿ ಕರೆದು ಅವ್ರ ಕೈಲೂ ಕೊಡಿ ಇದನ್ನ. ಬನ್ನಿ. ಇದು ಒಂದು ಅದ್ಭುತವಾದಂತಹ ಕಲಾ ಕುಟುಂಬ. ಬ್ಯೂಟಿಫುಲ್ ಡಾನ್ಸರ್ ಅವರು. ಅವ್ರು ವಿನ್ ಆಗ್ದಿರೋ ರಿಯಾಲಿಟಿ ಶೋನೇ ಇಲ್ಲ ಅನ್ಸುತ್ತೆ. ತನುಷಾ ಅವರು, ವೆಲ್ಕಮ್ ತನುಷಾ. ಸೋ ಗುಡ್ ಟು ಸಿ ಯು. ಆ್ಯಂಡ್ ನಿಮ್ಮ ತಾಯಿ ಬಗ್ಗೆ ನೀವು ಹೇಳೋಕ್ಕಿಂತ ಮುಂಚೆ ನಾನು ಹೇಳ್ಬೇಕು. ಯಾಕಂದ್ರೆ ಎಷ್ಟು ವೇದಿಕೆಗಳಲ್ಲಿ ಆ ಮಕ್ಕಳ ಭವಿಷ್ಯಕ್ಕಾಗಿ ತಾಯಿ ಕೂತಿರೋದನ್ನ, ಸಪೋರ್ಟ್ ಮಾಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಶಿ ಈಸ್ ಅ ಸ್ಟ್ರಾಂಗ್ ಲೇಡಿ. ಇವತ್ತಿಲ್ಲಿ ನಿಂತಿರೋದು ನಿಜವಾಗ್ಲೂ ಅವರೇ ಕಾರಣ ಇವತ್ತು ನಿರೋಷ ಇಲ್ಲಿ ಬರೋದಕ್ಕೆ. ಅಮ್ಮ ಹೆಂಗನ್ಸ್ತಾ ಇದೆ? ನನಗೆ 3 ಜನ ಮಕ್ಕಳು. ಅದರಲ್ಲಿ ತನುಷ ದೊಡ್ಡವಳು, ನಿರೋಷ 2ನೇವಳು, ಮಗ 3ನೇವನು. ಆದರೆ ನಾನು ಯಾರು ಗಂಡು ಯಾರು ಹೆಣ್ಣು ಆ ಥರ ನನ್ನ ಮನೇಲಿ ನಾನು ಸಾಕಲೇ ಇಲ್ಲ. ಅದು 3 ಜನನೂ ಒಂದೇ ಥರ ಸಾಕ್ತೆ. ನನಗೆ ಇವಳು ಮೊದಲನೇ ಮಗಳು ಹೆಣ್ಮಗಳು ಆದ್ಲು. 2ನೇ ಮಗಳು ಸಹ ಹೆಣ್ಮಗು ಆದಾಗ ಮನೇಲಿ ತುಂಬ ಬೇಜಾರು ಮಾಡ್ಕೊಂಡ್ರು. ಅತ್ತೆ ಮನೆಯವರು 2 ಹೆಣ್ಮಕ್ಳು ಆಗ್ಬಿಟ್ರು. ಆಸ್ತಿ ಇತ್ತು, ಎಲ್ಲ ಇತ್ತು, ಆದರೂ ಕೂಡ 2 ಹೆಣ್ಮಕ್ಳು ಆಗ್ಬಿಟ್ರು. ನಮ್ಮ ಮನೆಗೆ ಗಂಡು ಮಕ್ಕಳೇ ಇಲ್ಲ. ಒಂಥರ ನೋಡಿದ್ರು. ನಾನು ಅವಳು ಹುಟ್ಟಿದ ಕ್ಷಣದಲ್ಲೇ ದೇವ್ರ ಹತ್ರ ಪ್ರಮಾಣ ಮಾಡಿದಿಷ್ಟೆ, ನಾನು ಗಂಡಂಗೆ ಬೆಳೆಸ್ತೀನಿ ಅವಳನ್ನ. ಎಲ್ಲಿ ಬಿಡ್ತೀನಿ ಅಂದರೆ ಅಲ್ಲೆಲ್ಲ ಅವಳು ಗೆಲ್ಲಬೇಕು, ಏನು ಅಂತ ನಾನು ತೋರಿಸ್ತೀನಿ ಅಂತೇಳಿ ಆಗಿಂದ ಶುರು ಮಾಡಿದವಳು. 8ನೇ ವರ್ಷ ನಾನು ಮೀಡಿಯಾಗೆ ಬಿಟ್ಟಾಗ ಇವರಿಬ್ಬರು. ಇವತ್ತು ಇವಳಿಗೆ 25 ವರ್ಷ, ಇವಳಿಗೆ 24 ವರ್ಷ. ಇವಳಿಗೆ IAS ಮಾಡಿಸ್ತಾ ಇದ್ದೀನಿ ಈಗ. ಇವಳನ್ನ ಆ್ಯಕ್ಟಿಂಗ್ ಆಸೆ ಪಟ್ಟಿದ್ದಾಳೆ, ಅದಕ್ಕೆ ಆ್ಯಕ್ಟಿಂಗ್ ಲೆವೆಲಲ್ಲಿ ಬಿಟ್ಟಿದ್ದೀನಿ. ವಾವ್, ನೀವು ಟಾಪ್ ಲೆವೆಲ್ ಅಲ್ಲಿರೋಂಥ ಮದರು. ಮದರ್ ಇಂಡಿಯಾಗ ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ಆ್ಯಂಡ್ ನಿರೋಷ ಹೇಳ್ದಂಗೆ ಅವ್ರ ಕೈಯಲ್ಲಿರೋಂಥ ಗೋಲ್ಡನ್ ಟಿಕೆಟು ಖಂಡಿತವಾಗ್ಲೂ ಆ ತಾಯಿ ಕೈಗೆ ಸಲ್ಲೇಬೇಕು. ಇಬ್ರು ಮಕ್ಳು ಈ ಕಡೆ ಬಾ, ನಿರೋಷ ನೀ ಈ ಕಡೆ ಬಾ. ಹಂಗೆ ಅದು ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ತನುಷಾ. ಸೊ ಗುಡ್ ಟು ಸಿ ಯು. ಆ್ಯಂಡ್ ವೆಲ್ಕಮ್ ಟು ಮಹಾನಟಿ ನಿರೋಷ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. Please welcome contestant number 20. ಹಲೋ ಸರ್. ಹಲೋ ಸರ್. ಹಲೋ ಮ್ಯಾಮ್. ಹಲೋ ಮ್ಯಾಮ್. ಹಾಯ್. ನಿಮ್ಮ ಹೆಸರು? ಶ್ವೇತಾ ಭಟ್ ಅಂತ. ಏನು ಕಾನ್ಸೆಪ್ಟ್ ಮಾಡ್ತಿದ್ದೀರಾ? ಮ್ಯಾಮ್ ಕುಡ್ಕನ್ ಹೆಂಡತಿ. ಓಕೆ. Are you ready? ಎಸ್ ಸರ್. Action. ಹಾಳಾಗಿ ಹೋಗ್ಲ ಮಾಮ, ಸಾಯ್ಲಿ ಮಾ. ಎಷ್ಟರಿಗೆ ಹೇಳ್ಬೇಕು ಕುಡಿಬೇಡ ಕುಡಿಬೇಡ ಹೇಳಿ ಹೇಳಿ ಸಾಕಾಗೋಯ್ತು.
ಇನ್ನ ನೀ ಕುಡಿದ್ರು ನಿನ್ ಸಂಟಿಗೆ ನಾ ಸಂಸಾರ ಮಾಡ್ದಲ್ಲ. ನಾನು ಎಷ್ಟೇ ಸಹಿಸ್ಕೊಳ್ಳಿ, ಇವಾಗ ಸಮಾವತೆ ನಾಳೆಗ್ ಸಮಾವತೆ ನೋಡ್ ನಂಗೂ ಸಾಕಾಗೋಯ್ತು. ಅದಕ್ಕೆ ಎಲ್ಲ ಗಂಡ್ಸಕ್ ನಾವ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತಿ. ನಿಮ್ಗೆ ಏನಾದ್ರು ಮೋದಿ ಆಗ್ಬೇಕು ಕೂಡ ಚಟ ಬಿಡ್ರಿ, ಕುಡಿಬೇಕು ಮೋದಿ ಆಗ್ಬೇಡ್ರಿ. ಸುಮ್ಮನೆ ಯಾಕೆ ಬ್ಯಾರೋರ್ ಜೀವನ ಹಾಳು ಮಾಡ್ತೀರಿ? ಅಷ್ಟೇ ಅಲ್ಲ, ನಮ್ಮ ಅಕ್ಕ ತಂಗಿಯವ್ರಿಗೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತಿ. ಅವ್ ಬಡವಾದ್ರೂ ಅಡ್ಡಲ್ಲ, ಗುಣ ಶ್ರೀಮಂತ ಆಗಿರ್ಬೇಕು, ನೋಡಕ್ ಚಂದ ಎಲ್ಲಾದ್ರೂ ಅಡ್ಡಲ್ಲ, ನಿಮ್ ಚಂದಾಗ ನೋಡ್ಕೋಬೇಕು. ಕಪ್ಪಿರ್ಲಿ ಬಿಳಿ ಇರ್ಲಿ, ಅವ್ನ್ ಕೂಡ ಚಟ ಮಾತ್ರ ಇರಕ್ಕಾಗ ಅಂತವ್ ಕೈ ಹಿಡೀರಿ. ನಾನು ನೋಡ್ಕೊಂತ ಹೇಳಿ ಹೋದ್ರು ನೀವಲ್ಲ ನಿಮ್ ಮನಿ ದೇವ್ರು ಬಂದು ಹೇಳಿದ್ರು ಅವ್ನ್ ಸಮ ಮಾಡಕ್ಕಾಗಲ್ಲ. ಕಡಿ ನಿಮ್ ಕೈ ಖಾಲಿ ತೋಪೆ ನೆನ್ಪಾಯ್ತು, ನನ್ ಗಂಡ ಯಾವ ಪಾರ್ಗ್ ಹೋದ್ನೇನೋ, ಹೋಗ್ ಕರ್ಕೊಂಬತ್ತಿ. ಪಾಪ ಉಂಡೇನೋ ಎಲ್ವೇನೋ. ನಾನು ಅವ್ನ್ ಕರ್ಕೊಂಬಂದು ಬಂಗಡೆ ಸಾರು ತಿಸ್ರೆ ಸುಕ್ಕ ಮಾಡಿ ಹಾಕ್ತಿ. ಹೋಗ್ಬತ್ತಿ ಕರ್ಕೊಂಬತ್ತಿ. ಪಾಪ ನೀವೇನು ಬೇಜಾರ್ ಮಾಡ್ಕೊಬಿಡ್ರಿ, ಬಂಗಡೆ ಸಾರು ನಿಮ್ಗೂ ಕಳ್ಸ್ಕೊಡ್ತಿ, ತಿನ್ರಿ. ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಮೀನ್ ಪರಿಮಳ ಅಂತ ಇತ್ತು. ಏನಂತೀರಾ ತರುಣ್ ಅವರೇ? ಏನೋ ಅವರೆಲ್ಲ ನನ್ನ ಕಡೆಗೆ ತೋರ್ಸ್ಕೊಂಡು ಹೇಳ್ತಾ ಇದ್ರು. ಇವನು ಹಿಂಗೆ ಇವನು ಕುಡಿಯೋದ್ ಬಿಡ್ಬೇಕು ತೋರ್ಸ್ಕೊಂಡು ಹೇಳಿದ್ರು. ನೀವು ಕಾಫಿ ಟೀನು ಕುಡಿಯಲ್ಲ ಅಂತ ಹೇಳಿ ಏನೋ ಸರ್. ಗೊತ್ತಿಲ್ವಲ್ಲ ಏನ್ ಮಾಡೋದು. ಹಿಂಗೆ ಅವ್ರ ಹೆಸರು ಟೀ ಫಾರ್ ತರುಣ್, ಹೀಸ್ ಅ ಟೀ ಟೋಟ್ಲರ್. ಗೊತ್ತಾ ನಿಮ್ಗೆ? ಅವ್ರ ಕಾಫಿ ಟೀನು ಕುಡಿಯಲ್ಲ, ಜಸ್ಟ್ ವಾಟರ್. ಸೇಮ್ ನಂತರ ಸರ್, ನಾನು ಕಾಫಿ ಟೀ ಕುಡಿಯಲ್ಲ. ಈ ಸಾಂಗ್ ಎಲ್ಲ ವರ್ಕ್ ಆಗಲ್ಲ. ಅವ್ರು ಇವಾಗ ಮಾಡಿ ಸ್ಕಿಟ್ಟಿಗೆ ಭಾರಿ ಖುಷಿ ಮಾರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ನೀವೊಂದು ಹೆಜ್ಜೆ ಮುಂದೆ ಹೋಗ್ತಿದ್ದೀರಾ ಅಂತ. ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕೊಂಡ್ ಬಂದ್ರೆ ಅತ್ತಾನೆ ಸಾಂಗ್ ಅದಕ್ಕೆ ಬರ್ಬೇಕಲ್ಲಿ. ಚಂದ 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 ನನ್ನ ಹೆಂಡತಿ. ಅವರು ಸ್ವಲ್ಪ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವೊಬ್ಬರೇ ಅರ್ಥ ಮಾಡ್ಕೊಳಕ್ ಆಗೋದು ಅವನು. ತರುಣ ತರುಣಿ ಕುಡ್ಜ. ಓಕೆ ಶ್ವೇತಾ, ಎಸ್ ಸರ್. ನೈಸ್. ಇದು ನಿಮ್ಮ ಕಾರವಾರ ಸೈಡ್ ಭಾಷೆನೇ ಅಲ್ವಾ? ಹೌದು ಇದು ಸರ್. ಕುಂದಾಪುರ ಕಾರವಾರ ಕುಂದಾಪುರ ಅಂಕೋಲ ಸ್ವಲ್ಪ ಮಿಕ್ಸ್ಚರ್ ಆ ಕಡೆ ಆಗಿರುತ್ತೆ. ಇರುತ್ತೆ ಅಲ್ವಾ? ದಟ್ಸ್ ಆಲ್ಸೋ ವೆರಿ ಸ್ವೀಟ್ ಲ್ಯಾಂಗ್ವೇಜ್. ತುಂಬಾ ಅನ್ಎಕ್ಸ್ಪ್ಲೋರ್ಡ್ ಲ್ಯಾಂಗ್ವೇಜ್ sir, ಅದು. correct. ನಮಗೆ ವೆರಿ ಅನ್ಎಕ್ಸ್ಪ್ಲೋರ್ಡ್ ಲ್ಯಾಂಗ್ವೇಜ್ ಅದು. ವೆರಿ ಸ್ವೀಟ್. ಫೇಶಿಯಲ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಚೆನ್ನಾಗಿ ಮಾಡ್ತೀರಿ. ಸೊ ಅದು ಮಾತ್ರ ಒಂದು ಚಿಕ್ಕ ಡಿಸ್ಟರ್ಬೆನ್ಸ್ ಮಾಡ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಎಸ್ ಸರ್, ಐ ಥಿಂಕ್ ಯು ಕ್ಯಾನ್ ಡೂ ಲಿಟಲ್ ಬೆಟರ್ ಅಂತ ಅನಿಸ್ತಾ ಇದೆ. ಎಸ್ ಸರ್. ನನ್ನ ಕಡೆಯಿಂದ ದೇರ್ ವಿಲ್ ಬಿ ಎ ಡ್ರೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್. ಪ್ರೇಮ ಮೇಡಮ್, ಮೆಸೇಜ್ ಇತ್ತು, ಇನ್ನು ಸ್ವಲ್ಪ ಗ್ರೂಮ್ ಮಾಡಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಆರ್ಟಿಸ್ಟ್ ಆಗ್ಬೋದು ನೀವು. ನನ್ನ ಕಡೆಯಿಂದ ಗ್ರೀನ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಈಗ ಪಿಂಕ್ ಡ್ರೆಸ್ ಹಾಕೊಂಡಿರೋ ಅಂತ ನಿಶ್ವಿಕ್ ಅವ್ರು ಹೇಳ್ತಾರೆ. ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸೊ ಮಚ್. ಕಂಗ್ರ್ಯಾಚುಲೇಷನ್. ಕಾರವಾರದ ಶ್ವೇತಾ ಭಟ್ ಆಯ್ಕೆ ಆಗಿದ್ದಾರೆ ಮಹಾನಟಿಗೆ. ಗುಡ್ ಲಕ್ ಶ್ವೇತಾ. ನಟಿ ನಂಬರ್ 21. ಅವಳು ಗಾಳಿ 4 ರಾತ್ರಿ 4 ಹಗಲ್ ಬೀಸಿದ್ರು ಸಮಾಧಾನ ಆಗ್ಲಿಲ್ಲ ಈ ಗಾಳಿಗೆ. ಗದ್ದೆಲ್ ಕೆಲಸ ಮಾಡೋ ಹೆಂಗುಸ್ರು ತವೆಲ್ಲ ಇದ್ರ ಪೌರುಸನ ತೋರ್ಸಿದ್ದು. ಥೂ, ಇದ್ರ ಮನೆ ಹಾಳಾಗ. ನನಗೊಂದು ಪ್ರಾಪರ್ಟಿ ಸಿಗುತ್ತೆ, ಒಂದು ಚೇರ್. ಸೇಮ್ ಇವಾಗೇನು ಪರ್ಫಾರ್ಮ್ ಮಾಡಿದ್ರೆ ಡೈಲಾಗ್ಸ್ ಇದೊಂದು ನನಗೆ ಹೇಳಿ ಮತ್ತೆ ಇನ್ನೊಂದ್ಸತಿ. ಅಲ್ಲ, ಈ ದಿನ ಇದ್ರ ಕಾಯಿಗಳು ಬಿದ್ದು ನನ್ನ ಮನೆ ಹಂಚೆಲ್ಲ ಪುಡಿ ಮಾಡಿ ಹಾಕ್ತಿತ್ತು. ಈಗ ಇದೇ ಮನೆ ಮೇಲೆ ಮಗುಚ್ಕೊಂಡು ನಮ್ ಸಮಾಧಿ ಮಾಡಕ್ ಹೊಂಟೈತೋ ಏನೋ. ಈ ಗಾಳಿಗೆ ದರಿದ್ರ ಮರ ಜಗ್ದಂಗೆಲ್ಲ ಬೇರ್ಗಳು ಜಗ್ತಾವೆ. ಓಕೆ. ಸೊ ನಾನು ಆಕ್ಚುಲಿ ಒಂದು ಹೋಲ್ಡಲ್ಲಿ ಇಡ್ಬೇಕು ನಿಮ್ಮನ್ನ ಅಂತ ಅನ್ಕೊಂಡಿದ್ದು. ಈ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಐ ಥಿಂಕ್ ಐಲ್ ಗಿವ್ ಯು. ಮೂವರು ಜಡ್ಜಸ್ ಅಲ್ಲಿ ಇಬ್ರು ಗ್ರೀನ್ ಲೈಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತೀರಾ. ನಟಿ ನಂಬರ್ 22 ಪ್ಲೀಸ್ ಬನ್ನಿ. ಹಾಯ್, ಐ ಆಮ್ ಅ ಟ್ರಾವೆಲಿಂಗ್ ಸೋಲ್ಜರ್. ನನಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಮೊದಲು ಸಿದ್ಧಾರೂಢರ ಆಶೀರ್ವಾದ ಪಡೆಯೋಣ ಅಂತ ಹುಬ್ಬಳ್ಳಿಗೆ ಹೋದೆ. ಅವನ ಬಸ್ ಕಂಡಕ್ಟರ್ ಕಡೆ ನನ್ನ ಸಿದ್ಧಾರೂಢ ಮಠಕ್ಕೆ ಬಿಡ್ಲೆ ಅಂತ ಬಡ್ಕೊಂಡೇನ್ರಿ. ಆದ್ರೂ ನನ್ನ ರಾಣಿ ಚೆನ್ನಮ್ಮ ಸರ್ಕಲ್ನಾಗ ಬಿಟ್ಟು ಹೊಂಟ ನೋಡ್ರಿ ಭಾಡ್ಯ, ಹುಚ್ಚ ಭಾಡ್ಯ. ಸಿರ್ಸಿನಾಗಿರೋ ನನ್ನ ಫ್ರೆಂಡ್ ಒಬ್ಬಾಕಿ ಫೋನ್ ಹಚ್ಚಿದ್ಲು. ಎಲ್ಲದಿಲ್ಲೇ ಸಿರ್ಸಿನಾಗ ಮಾರಿಕಂಬ ಜಾತ್ರೆ ನಡಿಯತೈತಿ, ಬರುದಿಲ್ಲೇನ? ಬಂದ ಅಪ್ಪೆ ಹುಳಿ ಉಂಡು ಹೋಗುವಂತಿ ಬಾ ಅಂತ ಕರೆದ್ಲು. ಬಿಡ್ತೇನ? ಹಂಗ ಶಿರ್ಸಿ ಬಸ್ ಹತ್ತದೆ.
ಅಬ್ಬಬ್ಬಾ ಎಮ್ಮ ಸಿರ್ಸಿ ಚಂದ ನೋಡಲೆ 2 ಕಣ್ಣು ಸಾಲ್ತಿಲ್ಯ. ನೀ ಎಂತಾರು ಸಿರ್ಸಿಗೆ ಬಂದ್ರೆ ಸ್ವರ್ಗಕ್ಕೆ ಬಂದಂಗೆ ಆಗ್ತು. ಆಗ ನನ್ನ ಮಂಡ್ಯದಲ್ಲಿದ್ದ ಫೇಸ್ಬುಕ್ ಫ್ರೆಂಡ್ ಒಬ್ಬ ಫೋನ್ ಮಾಡಿ, ಏನಮ್ಮೆ ಎಲ್ಲೆಲ್ಲ ಓಡಾಡಿಯೇ ನಮ್ಮೂರಿಗೆ ಬರಕಿಲ್ವಾ? ನಮ್ಮೂರಲ್ಲಿ ಬೀಗ್ರೂಟ ಐತೆ ಕಣಮ್ಮಿ, ಬೀಗ್ರೂಟ ಬಾ ಉಣ್ಕೊಂಡು ಹೋಗುವಂತೆ ಅಂತ ಕರ್ದ. ಬೊತ್ತಿನಿರ್ಲ ಅಂತ ಮಂಡ್ಯ ಬಸ್ ಹತ್ಬಿಟ್ಟೆ ಸರ್. ಅವ್ರ ಮನೇಲಿ ಬೀಗ್ರೂಟವ ಸಂದಾಗ ಉಂಡ್ಬಿಟ್ಟು ಬತ್ತಿನ ಕಣಣ್ಣ ಬಾಯ್ ಅಂತ ಹೇಳಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೆ. ಇದು ಸರ್ ಈ ಫ್ರೀ ಟ್ರಾವೆಲರ್ ಕತೆ. ಹೆಂಗಿತ್ತು? ನನಗೆ ಓವರ್ ಆಲ್ ಸ್ಕ್ರಿಪ್ಟು ನಿಮ್ಮ ಪರ್ಫಾರ್ಮೆನ್ಸ್ ವೈಸ್ ಇಷ್ಟ ಆಗಿದೆ. ಐ ಥಿಂಕ್ ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ರೌಂಡ್ಸ್ ಅಂತ. ಪ್ರೇಮ ಮ್ಯಾಮ್ ತುಂಬಾ ಚಾಯ್ ಅಂತ ಹೇಳ್ತಾರ, ನೋಡೋಣ ಮ್ಯಾಮ್. ಗೊತ್ತಾಗುತ್ತೆ ನನಗಿನ್ನ ಈಗ ಬರ್ತಿದ್ದೀರಾ ಸ್ಟೆಪ್ ಬೈ ಸ್ಟೆಪ್ ಅಂತ. ಬಟ್ ಇನ್ನ ಆ ಸಿರ್ಸಿ ಕಲ್ತೋ ಇನ್ನೋಸೆಂಟ್ ಬರ್ಬೋದಾಗಿತ್ತು ಅನ್ನಿಸ್ತು ನನಗೆ. ಬಟ್ ಓಕೆ, ನಾನು ಆದರೂ ಇನ್ನ ಮಾಡ್ತೀರಾ ಅನ್ನೋ ಹೋಪ್ಸ್ ನನಗಿದೆ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು. ಈಗ ನಿಶ್ವಿಕಾ, ನೀವು ಒಂದು ಒಳ್ಳೆ ಆಡಿಷನ್ನ ಕೊಟ್ವಿ. ಅಟ್ಲೀಸ್ಟ್ ನಾವು ಜಡ್ಜ್ ಮಾಡ್ಬೋದು ನೀವು ಇದಕ್ಕೆ ಮುಂದೆ ಹೋಗ್ಬೋದಾ ಇಲ್ವಾ ಅಂತ. ಸೊ ದಟ್ಸ್ ಫಾರ್ ಯು. ಕಾಂಟೆಸ್ಟೆಂಟ್ ನಂಬರ್ 23 ಬನ್ನಿ. ಹಲೋ, ಹಾಯ್. ಇವತ್ತೇನು ಮಾಡ್ತಿದ್ದೀರಾ ಚಂದನ? ನಮಗೆ ದ್ರೌಪದಿ ಕಲಿಯುಗದಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನೋ ಒಂದು ಸಣ್ಣ ಕಲ್ಪನೆ. ಗುಡ್ ಲಕ್ ಟು ಯು. ಆಪಲ್ ಆಪಲ್ ರೆಡ್ ರೆಡ್ ಆಪಲ್ ವೆರಿ ವೆರಿ ಸ್ವೀಟ್ ಆಪಲ್. ಬನಾನಾ ಬನಾನಾ ಯೆಲ್ಲೋ ಯೆಲ್ಲೋ ಬನಾನಾ ವೆರಿ ವೆರಿ ಸ್ವೀಟ್ ಬನಾನಾ. ಸಪೋಟ ಸಪೋಟ. ಏ ಇಡಿಯಟ್, ವಾಟ್ಸ್ ಯುವರ್ ಪ್ರಾಬ್ಲಮ್ ಮ್ಯಾನ್? ದುಶ್ಯಾಸನ, ಡೋಂಟ್ ಟಚ್ ಮೀ, ಐ ವಿಲ್ ಕಿಲ್ ಯು ನೌ. ವಾಟ್ಸ್ ಯುವರ್ ಪ್ರಾಬ್ಲಮ್? ಏನು ಸಭೆಗೆ ಬರ್ಬೇಕಾ? ಹಾ ಚಲೋ ಲೆಟ್ಸ್ ಗೋ. ಅದನ್ನ ಹೇಳು. ವೈ ಆರ್ ಯು ಟಚಿಂಗ್ ಮೀ ಮ್ಯಾನ್? ಗೋ. ಹಾ ಹಾಯ್ ಗೈಸ್, ಏನ್ ನಡೀತಾ ಇದೆ ಇಲ್ಲಿ? ಯು ಮೀನ್ ಲೂಡೋ? ನಾನು ಇದನ್ನ ಬರ್ರಿ ಆಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ. ಬರ್ರಿ ಇದೆ ಗೊತ್ತಾ? ಅಂಡ್ ಐ ಯೂಸ್ ಟು ವಿನ್ ಎವ್ರಿ ಸಿಂಗಲ್ ಟೈಮ್. ಗುಡ್ ಓಲ್ಡ್ ಡೇಸ್. ಎನಿವೇ, ವಾಟ್ ಹ್ಯಾಪನ್? ಹೂ ವನ್? ಹೂ ಲಾಸ್ಟ್? ಯು ವನ್. ಕಂಗ್ರಾಚುಲೇಷನ್ಸ್. ಯು ಲಾಸ್ಟ್. ನೋ ಮೈ ಬೇಬಿ, ಇಟ್ಸ್ ಓಕೆ. ನನ್ನ ಯಾಕೆ ಕರೆದಿದ್ದು ಸಮಾಧಾನ ಮಾಡಕ್ಕ? ವಾಟ್? ನನ್ನ ಬಡಕ್ಕೆ ಇಟ್ಟು ಸೋತ್ರ? ವಾಟ್ಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಐ ಕಾಂಟ್ ಟೇಕ್ ದಿಸ್. ವಾಟ್ಸ್ ದಿಸ್ ನಾನ್ಸೆನ್ಸ್? ನನಗೆ ಯಾಕೆ ನ್ಯಾಯ ಕೊಡಿಸ್ತಾರೆ? ಒನ್ನಲ್ಲ, ಟೂ ಅಲ್ಲ, ತ್ರೀ ಅಲ್ಲ, ಫೋರ್ ಅಲ್ಲ, ಫೈವ್ ಮೆಂಬರ್ಸ್ ಹಸ್ಬೆಂಡ್ಸ್ ಇದ್ದೀರಾ. ಒಬ್ರು ನನ್ನ ಸೇವ್ ಮಾಡಲಿಲ್ಲ. ನಮ್ಮ ಕ್ವೀನ್ ಹತ್ರ ಕೇಳೋಣ. ಸೌಂಡಿಂಗ್ ವಾಸ್ ವೆರಿ ಹಾರ್ಶ್ ನನ್ನ ಪ್ರಕಾರ. ಸೊ ಪರ್ಫಾರ್ಮೆನ್ಸ್ ಕೂಡ ಯು ಕುಡ್ ಹವ್ ಮೆಲೋಡ್ ಡೌನ್ ದ ಪರ್ಫಾರ್ಮೆನ್ಸ್ ಅ ಲಿಟಲ್, ಬಟ್ ಕಾನ್ಸೆಪ್ಟ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಪರ್ಫಾರ್ಮೆನ್ಸ್ ಯು ಕುಡ್ ಹ್ಯಾವ್ ಮೆಲೋ ಡೌನ್ ಅ ಲಿಟಲ್ ಬಿಟ್, ಬಟ್ ಐ ಥಿಂಕ್ ಥ್ಯಾಂಕ್ ಯು ನಿಶ್ವಿಕಾ. ಪ್ರೇಮ ಮ್ಯಾಮ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ಬಟ್ ಇನ್ನು ಮುಂದೆಯಲ್ಲಿ ನೀವು ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ. ಆಹಾ, 2 ಗ್ರೀನ್ ಲೈಟ್. ಸೋ ಮಚ್. ಈಗ ಡೈರೆಕ್ಟ್ರೇ, ಇಲ್ಲಿ ಮಹಾನಟಿನ ಸಿನಿಮಾಗೋಸ್ಕರ ಆ ಪ್ಯಾರಾಮೀಟರ್ನಲ್ಲೇ ಇಟ್ಕೊಂಡು ನಾವು ನೋಡ್ತಾ ಇರೋದಕ್ಕೋಸ್ಕರ ಅದು ತುಂಬ ಬೇರೆ ಏನೋ ಕೇಳುತ್ತೆ. ಅಫ್ಕೋರ್ಸ್ ನಾವು ಗೈಡ್ ಮಾಡ್ತೀವಿ, ಇಲ್ಲಿಂದ ಒಂಚೂರು ಟ್ಯೂನ್ ಮಾಡ್ತೀವಿ, ಎಲ್ಲನೂ ಓಕೆ. ಸ್ಟಿಲ್ ಅದಕ್ಕೊಂದು ಬೇಸಿಕ್ ಅಟ್ಲೀಸ್ಟ್ ಇದ್ದು ಅಲ್ಲಿಂದ ನಾವು ಒಂಚೂರು ಟ್ಯೂನ್ ಮಾಡ್ಬೋದು ಅಂತ ಅನ್ಸುತ್ತೆ. ಅದರ್ವೈಸ್ ನನಗೆ ಪರ್ಫಾರ್ಮೆನ್ಸ್ ವೈಸ್ ಓವರ್ ಆಲ್ ಮೊನೋಟೆನಸ್ ಇತ್ತು. ಆ್ಯಂಡ್ ಇಟ್ ವಾಸ್ ನಾಟ್ ಫೇವರಿಂಗ್ ಆಲ್ಸೋ. ನನಗೆ ಹಂಗೆ ಆಯಿತು ಅನ್ನೋದು ಬಿಟ್ಟರೆ ಐ ಥಿಂಕ್ ಐಲ್ ಕೀಪ್ ಆನ್ ಹೋಲ್ಡ್. ಓಕೆ, ಥ್ಯಾಂಕ್ ಯು ತರುಣ್ ಅವರೇ. ಪ್ಲೀಸ್ ವೆಲ್ಕಮ್ ಕಾಂಟೆಸ್ಟೆಂಟ್ ನಂಬರ್ 24. ನನ್ನ ರಾಮುನು ಯಾವಾಗಲೇ ಹೀಗೆ. ನಾನು ಯಾವಾಗಲೇ ಅಲಂಕಾರ ಮಾಡ್ಕೊಂಡ್ರು ನನ್ನ ಸೀತೆ ಥರ ಮುದ್ದ ಕಾಣೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ, ನನಗೆ ನಾಚಿಕೆ ಆಗ್ತಿದೆಪ್ಪ. ಮಂಜುಳಾ ಮ್ಯಾಮ್ದು ಇಮಿಟೇಟ್ ಮಾಡೋದು ಬಹಳ ಕಷ್ಟ ಇದೆ. ಹೋಲ್ಡಲ್ಲಿ ಇಟ್ಟಿರ್ತೇನೆ ನಿಮ್ಮನ್ನ. ಸೀತಾ, ನಿನಗೋಸ್ಕರ ತಾಲಿ ಹಿಡ್ಕೊಂಡು ನಾನು ಸ್ವರ್ಗದಲ್ಲಿ ಕಾಯ್ತಾ ಇರ್ತೇನೆ. ಬರ್ತೀಯ ಅಲ್ವಾ? ನನ್ನ ರಾಮು ಧ್ವನಿ. ಬಂದೆ ರಾಮು, ಬಂದೆ ಬಂದೆ. So unfortunately, I will also have to keep you on hold. Thank you so much and good luck. Thank you, ma'am. Thank you, so Hamsa. much. Thank you. Thank you, ma'am. Thank you, sir.
ಎಷ್ಟೊಂದು ಪಾತ್ರಗಳು, ಎಷ್ಟೊಂದು ವೈವಿಧ್ಯತೆ, ಎಷ್ಟೊಂದು ಬಣ್ಣಗಳು ಮಹಾನಟಿ ಮೆಗಾ ಆಡಿಷನ್ ಅಲ್ಲಿ ಭಾಗವಹಿಸಿದಂತ ಟಾಪ್ 24 ನಟಿಯರಲ್ಲಿ ಈಗಾಗಲೇ 12 ನಟಿಯರು ಆಯ್ಕೆಯಾಗಿ ಆ ಸೋಫಾದಲ್ಲಿ ಕೂತಿದ್ದಾರೆ. ಆದ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವಂತಹ ಆ 8 ಕಂಟೆಸ್ಟೆಂಟ್ಸ್ ಭವಿಷ್ಯ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸೊ ಮೊದಲನೇದಾಗಿ ವೇಟಿಂಗ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇರುವಂತಹ ಆ 8 ಕಂಟೆಸ್ಟೆಂಟ್ಸ್ ವೆಲ್ಕಮ್ ಮಾಡೋಣ. ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಂತ 8 ಕಂಟೆಸ್ಟೆಂಟ್ಸ್ ವೇಟ್ ಮಾಡ್ತಾ ಇದ್ದಾರೆ. ಈಗ ವಿಷಯ ಏನಪ್ಪಾ ಅಂತ ಅಂದ್ರೆ 12 ಜನ ಕೂತಿರುವಂತಹ ಸೋಫಾ ಆದ್ಮೇಲೆ ಕೂತ್ಕೊಳ್ಳುವಂತ ಅವಕಾಶ ಈ 8 ಕಂಟೆಸ್ಟೆಂಟ್ ಗಳ ಪೈಕಿಯಲ್ಲಿ ಇರೋದು ಕೇವಲ 3 ಮಾತ್ರ. ಸೊ ಜಡ್ಜಸ್ 8 ಜನರ ಪೈಕಿ ಮಹಾನಟಿಗೆ ಆಯ್ಕೆ ಆಗ್ತಾ ಇರುವಂತಹ 13ನೇ ಕಂಟೆಸ್ಟೆಂಟ್. 13ನೇ ಕಂಟೆಸ್ಟೆಂಟ್ ರಿಯಾ ಬಾಗ್ರೆ. ಕಂಗ್ರ್ಯಾಚುಲೇಷನ್ಸ್ ರಿಯಾ ಬಾಗ್ರೆ. ಗೋಲ್ಡನ್ ಟಿಕೆಟ್ ರಿಯಾ ಬಾಗ್ರೆ ಅವರು ಆಯ್ಕೆ ಆಗಿದ್ದಾರೆ ಮಹಾನಟಿಗೆ. ಮೂವರಿಗೆ ಅವಕಾಶ ಇತ್ತು, ಅದರಲ್ಲಿ ರಿಯಾ ಬಾಗ್ರೆ ಅವರು ಒಂದು ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಇನ್ ಕೇವಲ 2 ಮಾತ್ರ ಅವಕಾಶ. ಆದ್ರೆ ವೇದಿಕೆಯಲ್ಲಿ 7 ಜನ ಇದ್ದಾರೆ. ಪ್ರೇಮಾ ಮೇಡಮ್, ಚಂದನ್ ಗೌಡ, ಚಂದನ ಗೌಡ ಆಯ್ಕೆ ಆಗಿದ್ದಾರೆ ಮಹಾನಟಿಗೆ. ಮಾಸ್ಟರ್ ಮೈಂಡ್ ರಮೇಶ್ ಸರ್ ಕಡೆಯಿಂದ ಈ ಒಂದು ಗೋಲ್ಡನ್ ಟಿಕೆಟ್. ಜನ ಇದ್ದಾರೆ, ಆದ್ರೆ ಅವಕಾಶ ಇರೋದು ಒಬ್ರಿಗೆ ಮಾತ್ರ. 15th contestant is ಮಾಹೇಶ್ಮತಿಯ ರಾಣಿ ದೇವಸೇನಾ. ದೇವಸೇನಾ ಅವರು ಆಯ್ಕೆ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. 15 ಜನನ ಫೈನಲ್ ನಾವು ಅಂತ ಅನ್ಕೊಂಡಿದ್ದು, ಬಟ್ ಅಗೇನ್ ವಿ ಹ್ಯಾಡ್ ಒನ್ ಸ್ಮಾಲ್ ಡಿಸ್ಕಷನ್. ಅದಕ್ಕೆ ನಾವು ವಿ ವಾಂಟ್ ಟು ಪಿಕ್ ಒನ್ ಮೋರ್ ಕ್ಯಾಂಡಿಡೇಟ್. ದಟ್ ನೇಮ್ ವಿಲ್ ಬಿ ಅನೌನ್ಸ್ ಬೈ ನಿಶ್ವಿಕಾ. ನಾನು ಹೆಸರು ಅನೌನ್ಸ್ ಮಾಡೋದಕ್ಕಿಂತ ಫ್ಲೈಟ್ ಟೇಕ್ ಆಫ್ ಆಗಿದೆ. ಆದ್ರೆ ನೀವ್ ಅಲ್ಲಿ ಕೂತ್ಕೋಬೇಕು ಅಂತಂದ್ರೆ ನಿಮಗ ಲೆವೆಲ್ ಕಾಂಪಿಟೇಷನ್ ಕೊಟ್ಟಿದ್ದು ಈ 4 ಜನ ಹೆಣ್ಮಕ್ಳು. ಓಕೆ, ನೀವ್ ಆಕ್ಚುಲಿ ಎದ್ದು ನಿಂತು ಈ ಕಲಾವಿದರಿಗೆ ಒಂದ್ ದೊಡ್ಡ ಚಪ್ಪಾಳೆ ಹೊಡಿಬೇಕು. ಅದು ಫಾರ್ ಆಲ್ ಆಫ್ ಯು. ಇದು ಜರ್ನಿಯ ಮೊದಲ ಹಂತ. ಓಕೆನಾ? ಇದಕ್ಕೆ ನೀವು ಮತ್ತೆ ಪ್ರಯತ್ನ ಪಡ್ಲೇಬೇಕು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಆಡಿಷನ್ಸ್ ಕೊಟ್ಟಿದ್ರು, ಆದ್ರೆ ನಮಗೆ ಆಯ್ಕೆಯಾಗಿ ಬಂದಂತಹ ಕಂಟೆಸ್ಟೆಂಟ್ಸ್ ಇಲ್ಲಿ 24. ಸೊ ಒಟ್ಟಾರೆ ಮಹಾನಟಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ರಂಸೋದಕ್ಕೆ ಜೊತೆಗೆ ತಾವೊಬ್ಬ ಮಹಾನ್ ಕಲಾವಿದೆ ಆಗೋದಕ್ಕೆ 16 ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ ಆಯ್ಕೆ ಆದಂತಹ ಎಲ್ಲ ನಟಿಯರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಮಹಾನಟಿ ಆಡಿಷನ್ ಅಲ್ಲಿ ಪಾಲ್ಗೊಂಡು ಮೆಗಾ ಆಡಿಷನ್ ಅಲ್ಲಿ ಒಟ್ಟು 16 ನಟಿಯರ ಆಯ್ಕೆಯಾಗಿದೆ. ಇನ್ ಮುಂದೆ ಮಹಾನಟಿಯ ಹುಡುಕಾಟ ಶುರು ಆಗುತ್ತೆ. ನಮ್ಮ ಜಡ್ಜಸ್ ಹೇಳಿದಾಗೆ ತಾವು ಕಲ್ತು ನಮಗೇನ್ ಹೇಳ್ಕೊಡ್ತಾರೆ ಅನ್ನೋ ಒಂದು ಅದ್ಭುತವಾದಂತಹ ಜರ್ನಿ ಇನ್ ಮುಂದೆ ಶುರು ಆಗುತ್ತೆ. ಪ್ರತಿ ಹಂತ ಕೂಡ ಒಂದು ಅದ್ಭುತವಾದಂತಹ ಕಲಿಕೆ ಆಗಿರುತ್ತೆ. ಸೊ ಇನ್ ಮುಂದೆ 16 ಮಹಾನಟಿಯರ ಪ್ರಯಾಣ ಶುರು ಆಗುತ್ತೆ. ಇವರ ಸರಿ ತಪ್ಪುಗಳನ್ನ ತಿದ್ದಿ ತೀಡುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೊಸ ಪಾಠದ ಜೊತೆ ಹೊಸ ಮನರಂಜನೆಯ ಜೊತೆ ನಾವು ನಿಮಗೆ ಸಿಗ್ತೀವಿ. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ ಮೆಗಾ ಆಡಿಷನ್, ಕೋ-ಪಾರ್ಟ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಹಾಗೂ ಶರ್ಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ಮುಂದಿನ ವಾರ.